ತಾತ ಪಟೇಲ್ ನಂಜಪ್ಪ ಅಂತ ಹೇಳಿ ಮಾಡ್ರಳ್ಳಿಲಿ ಆಗಿನ ಕಾಲದಲ್ಲಿ ಅವರಿಗೆ ಒಂದು 1000 ಎಕರೆ ಭೂಮಿ ಇತ್ತಂತೆ. MRA ಕೂಡ ಆಗಿದ್ರು, ಮೈಸೂರು ರೆಪ್ರೆಸೆಂಟೇಟಿವ್ ಅಸೆಂಬ್ಲಿಯ ಮೆಂಬರ್ ಕೂಡ ಆಗಿದ್ರು 30 ವರ್ಷಗಳ ಕಾಲ. ರಾಜಕಾರಣಿ, ಆಗಿನ ರಾಜಕಾರಣಿ, ಸಮಾಜವಾದಿ ಸಿದ್ಧಾಂತವನ್ನು ಇಟ್ಕೊಂಡು ಮತ್ತು ಬ್ರಾಹ್ಮಣೇತರ ಚಳುವಳಿಲಿದ್ದರು. ಆಗ ಆ ಗೈಡ್ ಹೇಳ್ತಾರೆ, ನೆಹರು ನಿಮ್ಮ ಚಿಕ್ಕಪ್ಪನ ಅನ್ನೋ ಮಾತನ್ನು. ಅದಕ್ಕಿಂತ ಒಂದು ಸ್ವಲ್ಪ ಮುಂಚೆ ಕೆನಡಿಯ ಸಾವಾಗಿರುತ್ತೆ. ಆಗ ಅಲ್ಲಿ ರಜಾ ಘೋಷಣೆ ಮಾಡಿರ್ತಾರೆ. ಆವಾಗ ನಮ್ಮ ತಂದೆ ಅವರು ಕೇಳ್ತಾರೆ, ಹಾಗಾದ್ರೆ ಕೆನಡಿಯ ನಿಮ್ಮ ಚಿಕ್ಕಪ್ಪನ ಅಂತ. ಸೊ ಈ ರೀತಿಯ ಒಂದು ವಾದ ವಿವಾದಗಳಿಗೆ ಅವರು ನಿನ್ನ ಡಾಕ್ಟರೇಟು ಬೇಡ, ನನ್ನ ಸ್ವಾಭಿಮಾನಕ್ಕೆ, ನನ್ನ ದೇಶದ ವಿಚಾರಕ್ಕೆ ಬಂದಾಗ ನೀನು ನಡ್ಕೊಳ್ಳೋ ರೀತಿಯನ್ನು ನೋಡಿದ್ರೆ ನೀನು ಕೊಡೋ ಡಾಕ್ಟರೇಟ್ ನನಗೆ ಬೇಕಾಗಿಲ್ಲ ಅಂಥೇಳಿ ಅಲ್ಲೇ ಅದನ್ನು ತಿರಸ್ಕಾರ ಮಾಡಿ, ಇಂಡಿಯಾಗೆ ಬಂದ ತಕ್ಷಣ ನಮ್ಮ ತಾತ ತುಂಬ ಆಸೆಯಿಂದ ಇರ್ತಾರೆ. ಅವನು ತುಂಬ ಓದ್ಕೊಂಡ್ಬಂದಿದ್ದಾನೆ, ಏನು ಸುಪ್ರೀಂ ಕೋರ್ಟ್, ನಾನಂತೂ ಇಲ್ಲಿ ಮೈಸೂರು ಲೆವೆಲಲ್ಲಿ ಪ್ರಾಕ್ಟೀಸ್ ಮಾಡಿದ್ದೀನಿ, ಇವನೇನಿದ್ರು ಸುಪ್ರೀಂ ಕೋರ್ಟ್ಗೆ ಹೋಗಬೇಕು, ಚೀಫ್ ಜಸ್ಟಿಸ್ ಆಗಬೇಕು ಅನ್ನೋದು ನಮ್ಮ ತಾತನ ಆಸೆ. ಆದರೆ ಇವರಂತಾರೆ, ಇಲ್ಲ, ನನಗೆ ತಾತನ ಜಮೀನೇನಿದೆ ಮಾಡ್ರಳ್ಳಿಲಿ, ನನಗೇನು ಬರಬೇಕು ಅದು ಕೊಡಿ, ನಾನು ವ್ಯವಸಾಯ ಮಾಡಬೇಕು. ಆಗ ನಮ್ಮ ತಾತನಿಗೆ ದಿಗ್ಭ್ರಮೆ ಆಗುತ್ತೆ. ನಾನು ಅವ್ರನ್ನ ಹುಟ್ಟಿದ ಮೇಲೆ ಹೆಚ್ಚು ಕಮ್ಮಿ ಒಂದು 4-5 ವರ್ಷ ಇರಬಹುದು. ಆಗ ಚಳವಳಿ ಕೂಡ ಉತ್ತುಂಗದಲ್ಲಿದ್ದಂತಹ ಕಾಲ ಅದು, 84-85 ಆ ಕಾಲದಲ್ಲಿ. ಆಗ ಆ ವಾತಾವರಣದಲ್ಲಿ ಬೆಳೆದಿದ್ದು. ನಮ್ಮ ಮನೆಯೇ ಚಳವಳಿ ವಾತಾವರಣ. ನಮ್ಮ ಮನೆಗೆ ಎಲ್ಲರೂ ಬಂದು ಹೋಗೋರು, ಎಲ್ಲ ಚರ್ಚೆಗಳು ಮನೆಗಳಲ್ಲೇ ನಡೆಯೋದು, ಮನೆ ಒಳಗೆ ನಡೆಯೋದು. ಇಂಥ ಒಂದು ಸಂದರ್ಭದಲ್ಲಿ ನಮ್ಮ ತಂದೆಯನ್ನು ಗುರುತು ಮಾಡ್ತಾ ಹೋದೆ. ಬಹುಶಃ ನನಗೂ ನೆನಪಿಲ್ಲ, ನಮ್ಮ ತಾಯಿ ಹೇಳೋರು, ಅವರ ಪ್ರಭಾವ ಎಷ್ಟರ ಮಟ್ಟಿಗೆ ಒಂದು 5 ವರ್ಷದ ಮಗು ಮೇಲೆ ಬೀರಿತ್ತು ಅಂದರೆ, ಅವರು ನಡೆಯೋದೊಂದು ಸ್ಟೈಲ್ ಇತ್ತು, ಕೈನ ಹಿಂದ್ಗಡೆ ಕಟ್ಕೊಂಡು ನಡೆಯುವಂಥದ್ದು. ಸೊ ನಾನು ಅದೇ ರೀತಿ ನಡೀತಿದ್ನಂತೆ. ನಮ್ಮ ಅಪ್ಪ ಅಮ್ಮ ಹಿಂದ್ಗಡೆ ವಾಕಿಂಗ್ ಹೋಗ್ತಾ ಮುಂದ್ಗಡೆ ನನ್ನನ್ನು ಬಿಟ್ಬಿಟ್ಟು ಹಿಂದ್ಗಡೆ ಬರ್ತಾಯಿದ್ರೆ ನಾನು ನಡೀತಿದ್ದ ಸ್ಟೈಲ್ ಹಾಗೆ ಇರ್ತಿತ್ತು ಅಂತ. ಬಹುಶಃ ಅದು ಜೀನಿಂದ ಬಂದಿತ್ತು ಅಥವಾ ಅವರನ್ನು ಅಷ್ಟು ನಾನು ಹೀರೋ ವರ್ಷಿಪ್ ಥರ ಮಾಡ್ತಿದ್ನೋ ಗೊತ್ತಿಲ್ಲ ನನಗೆ. ಬಟ್ ಇವತ್ತುವರೆಗೂ ಕೂಡ ನನ್ನ ಜೀವನದಲ್ಲಿ ತಂದೆಯಾಗಿ ಸಿಕ್ಕಿದ್ದಂತೂ ನನ್ನ ಅದೃಷ್ಟ ಅದು. ಬಟ್ ನಾನು ಕಂಡಂತಹ ಒಬ್ಬ ಅತ್ಯಂತ ಪ್ರಾಮಾಣಿಕ, ಬದ್ಧತೆಯನ್ನು ಉಳಿಸ್ಕೊಂಡು ಜನರಿಗೋಸ್ಕರನೇ ಉಸಿರಾಡಿದಂತಹ ಒಬ್ಬ ಮಹಾನ್ ವ್ಯಕ್ತಿ ನನ್ನ ಜೀವನದಲ್ಲಿ ಅನುಭವಕ್ಕೆ ಬಂದಂಥವ್ರು. ಎಷ್ಟರ ಮಟ್ಟಿಗೆ ಅಂತಂದರೆ, ಎಲ್ಲೂ ಕೂಡ ಯಾವುದೇ ಅಧಿಕಾರದ ಆಫರ್ಗಳು ಬಂದರೂ ಕೂಡ ರಾಜಿ ಮಾಡ್ಕೊಳ್ಳೋದೇನೆ. ಇಂದಿರಾ ಗಾಂಧಿ ಯಾವತ್ತೋ ಹೇಳಿ ಕಳಿಸಿದ್ರಂತೆ, ಅವಾಗಿನ್ನೂ ರೈತ ಚಳವಳಿ ಶುರುವಾಗಿರಲಿಲ್ಲ. ಅಷ್ಟು ದೊಡ್ಡ ಬುದ್ಧಿವಂತ ಅಲ್ಲೇನು ಮಾಡ್ತಿದ್ದಾರೆ, ಬಂದ್ಬಿಡಕ್ಕೆ ಹೇಳಿ ಕಾಂಗ್ರೆಸ್ ಪಾರ್ಟಿಗೆ ಅಂತ. ಇವ್ರು ಹೋಗಿರಲಿಲ್ಲ. ಆಮೇಲೆ ನಿಮ್ಮನ್ನು ಭೇಟಿ ಮಾಡಬೇಕಂತೆ ಸರ್ ಅಂತ ಅವರ ನಿಕಟವರ್ತಿ ಯಾರೋ ಹೇಳಿದಾಗ, ಬರಕ್ಕೆ ಹೇಳಿ, ಅವ್ರಿಗೆ ತಾನೇ ನನ್ನನ್ನು ಭೇಟಿ ಮಾಡೋಕ್ಕಿರೋದು, ಬರಕ್ಕೆ ಹೇಳಿ ಅಂತ. ಅಂದರೆ ಒಬ್ಬ ಪ್ರಧಾನಮಂತ್ರಿನೇ ಆಗಿರ್ಬೋದು, ಅಥವಾ ಮುಖ್ಯಮಂತ್ರಿನೇ ಆಗಿರ್ಬೋದು, ಅಥವಾ ಅಧಿಕಾರಿಗಳೇ ಆಗಿರ್ಬೋದು, ನೀವು ನಮ್ಮ ಜನರ ಸೇವಕರು, ನಮ್ಮ ತೆರಿಗೆ ಹಣದಿಂದ ನೀವು ಕೆಲಸ ಮಾಡೋಕ್ಕಿರೋವಂಥ ಜಾಗಗಳು ಅಷ್ಟೇ. ನೀವು ಪ್ರಧಾನಮಂತ್ರಿ ಆದ ತಕ್ಷಣ ನೀವೇನು ನೀವೇನು ಭಾರಿ ವಿಶೇಷವಾದಂಥ ವ್ಯಕ್ತಿ ಏನಲ್ಲ. ನಿಮಗೆ ಸಿಗೋವಂಥ ಗೌರವ, ನಿಮಗೆ ಕೊಡೋವಂಥ ಗೌರವ ನಾವು ಕೊಡ್ತೀವಿ. ಅದೇ ನೀವು ಮಾಡೋವಂಥ ಕೆಲಸ ನೀವು ಮಾಡಬೇಕು ಪ್ರಾಮಾಣಿಕವಾಗಿ ಅನ್ನುವಂಥ, ಸಮಾನವಾಗಿ ಒಬ್ಬ ಸಾಮಾನ್ಯ ವ್ಯಕ್ತಿಗೂ ಒಬ್ಬ ಅಧಿಕಾರದಲ್ಲಿ ಇರೋವನಿಗೂ ಯಾವುದೇ ವ್ಯತ್ಯಾಸ ಇಲ್ಲ. ನಾವೆಲ್ಲ ಒಂದೇ ಸಮಾನವಾಗಿ ಕೂತು ಮಾತನಾಡುವಂಥ ಸಂಸ್ಕೃತಿಯನ್ನು ಬೆಳೆಸ್ಕೋಬೇಕು ಅನ್ನೋವಂಥದ್ದನ್ನು ತುಂಬ ಪ್ರಜ್ಞಾಪೂರ್ವಕವಾಗಿ ಅದನ್ನು ಆಚರಣೆಗೆ ತಂದವರು. ತಹಸೀಲ್ದಾರ್ ಕಚೇರಿಗಳಲ್ಲಿ, DC ಆಫೀಸ್ಗಳಲ್ಲಿ ಆಗ ರೈತರು ಹೋದರೆ ಹೀಗೆ ಕೈಕಟ್ಟಿ ಹೀಗೆ ನಿಲ್ಲಬೇಕಾದಂಥ ಪರಿಸ್ಥಿತಿ. ಆಗ ತಹಸೀಲ್ದಾರ್ ಆಫೀಸ್ಗಳು ಮತ್ತು DC ಆಫೀಸ್ಗಳಲ್ಲಿ ಕುರ್ಚಿಗಳು ಹಾಕಬೇಕು, ರೈತರಿಗೆ ಹೋದರೆ ರೈತರನ್ನ ಒಂದು ಗೌರವಯುತವಾಗಿ ನಡೆಸ್ಕೊಳ್ಬೇಕು ಅನ್ನೋವಂಥ ಪರಿಪಾಠವನ್ನು ಹೇಳ್ಕೊಟ್ಟಂಥವ್ರು ನಂಜುಂಡಸ್ವಾಮಿಯವರು ರೈತ ಚಳವಳಿ ಮೂಲಕ.
ಇವತ್ತು ತಹಸೀಲ್ದಾರು DC ಆಫೀಸ್ಗಳಲ್ಲಿ ಅಥವಾ ಯಾವುದೇ ಅಧಿಕಾರಿಯ ಆಫೀಸ್ಗಳಲ್ಲಿ ಯಾವುದೇ ರೈತರು ಹೋದರೂ ಕೂಡ ಅವ್ರನ್ನ ತುಂಬ ಗೌರವಯುತವಾಗಿ ಕಾಣಕ್ಕೆ ಈಗ ಶುರು ಮಾಡಿದ್ದಾರೆ, ಕಾಣ್ತಾರೆ. ಈಗ ಮುಂಚೆ ತೋರಿಸ್ತದಂತಹ ದರ್ಪ ದೌರ್ಜನ್ಯ ಈಗ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗಿದೆ. ಎಲ್ಲೆಲ್ಲಿ ಸಂಘಟನೆ ಹಸಿರು ಶಾಲು ಗಟ್ಟಿಯಾಗಿದೆಯೋ, ಎಲ್ಲೆಲ್ಲಿ ಕಾರ್ಯಕರ್ತರು ವೈಚಾರಿಕವಾಗಿ ಮಾತನಾಡಬಲ್ಲರೋ, ತಮ್ಮ ಹಕ್ಕುಗಳ ಬಗ್ಗೆ ಪ್ರತಿಪಾದನೆ ಮಾಡಬಲ್ಲರೋ, ಅಲ್ಲೆಲ್ಲ ಕಡೆ ಈ ಅಧಿಕಾರಿಗಳು ತಮ್ಮ ದರ್ಪವನ್ನು ತೋರಿಸೋದಿಲ್ಲ. ರಾಜಕಾರಣಿಗಳೇ ಆಗಲಿ, ಅಧಿಕಾರಿಗಳೇ ಆಗಲಿ. ಎಲ್ಲದಕ್ಕೂ ಕಾರಣ ನಂಜುಂಡಸ್ವಾಮಿಯವ್ರು ತೀರಿ ಹೋಗಿ ಹೆಚ್ಚು ಕಮ್ಮಿ 18 ವರ್ಷ ಆಗ್ತಾ ಬಂತು. ಇಷ್ಟು ವರ್ಷಗಳಾದರೂ ಕೂಡ ಅವರು ವೈಚಾರಿಕವಾಗಿ ತರಬೇತಿ ಕೊಟ್ಟಂತಹ ಲಕ್ಷಾಂತರ ರೈತರು ಕರ್ನಾಟಕದ ಉದ್ದಗಲಕ್ಕೂ ಏನಿದ್ದಾರೆ, ಅವರಲ್ಲಿ ಇವತ್ತಿಗೂ ನಾವು ನಂಜುಂಡಸ್ವಾಮಿಯವ್ರನ್ನ ಕಾಣ್ಬೋದು. ಅವರ ವೈಚಾರಿಕತೆಯ ಬಿತ್ತನೆ ಆ ಕಾರ್ಯಕರ್ತರ ಮನಸ್ಸಿನಲ್ಲಿ ಬೀಜವನ್ನು ಬಿತ್ತು ಹೋಗಿದ್ದಾರೆ. ಹಾಗಾಗಿ ಎಲ್ಲೋ ಒಂದಷ್ಟು ಜನ ಹಸಿರು ಶಾಲನ್ನ ದುರ್ಬಳಕೆ ಮಾಡ್ಕೊಳೋದು ಈಗ ತುಂಬ ಮೀಡಿಯಾನೂ ಕೂಡ ತುಂಬ ಅದನ್ನು ಉತ್ಪ್ರೇಕ್ಷೆಯಿಂದ ತೋರಿಸೋದ ಕಾರಣಕ್ಕಾಗಿ 1-2-3 ಜನರದು ಒಂದಷ್ಟು ಕಣ್ಣಿಗೆ ಕಾಣಿಸ್ತಿರ್ಬೋದು. ಆದರೆ ಎಲ್ಲರೂ ಹಾಗಾಗ್ಬಿಟ್ಟಿದ್ದಾರೆ ಅನ್ನೋದಲ್ಲ. ಇನ್ನೂ ಲಕ್ಷಾಂತರ ಜನ ಇವತ್ತಿಗೂ ಕೂಡ ಒಂದು ರೈತ ಚಳವಳಿ ಬಗ್ಗೆ ಒಂದು ಅಗಾಧವಾದಂಥ ಅಭಿಮಾನ ಪ್ರೀತಿ ಇಟ್ಕೊಂಡು ಇವತ್ತಿಗೂ ಕೂಡ ಎಲೆಮರೆ ಕೈಯಾಗಿ ಬದುಕ್ತಿರುವಂಥವ್ರು ಲಕ್ಷಾಂತರ ಜನ ಸಿಗ್ತಾರೆ ನಿಮಗೆ. ಮ್ಯಾಮ್, ಈಗ ಪ್ರೊಫೆಸರ್ ನಂಜುಂಡಸ್ವಾಮಿ ಅಂದರೆ ಪ್ರೊಫೆಸರ್ MD ನಂಜುಂಡಸ್ವಾಮಿ ಅವರ ಹುಟ್ಟೂರು ಯಾವುದು? ಮೊದಲು ಅವರು ವ್ಯಾಸಂಗನ ಎಲ್ಲಿ ಮಾಡಿದ್ರು, ಆನಂತರ ದಿನದಲ್ಲಿ ಅವರು ಪ್ರೊಫೆಸರ್ ಎಲ್ಲಾಗಿದ್ರು ಅನ್ನೋದನ್ನು ಸ್ವಲ್ಪ ವಿಶ್ಲೇಷಣೆ. ಅವರು ಮೂಲತಃ ಟಿ ನರಸೀಪುರ ತಾಲೂಕು, ಮೈಸೂರು ಜಿಲ್ಲೆ ಟಿ ನರಸೀಪುರ ತಾಲೂಕಿನ ಮಾಡ್ರಳ್ಳಿ ಅನ್ನೋ ಗ್ರಾಮ, ಅಲ್ಲಿಂದ ಬಂದಂಥವ್ರು ನಮ್ಮ ತಾತ. ನಮ್ಮ ತಂದೆ ಅವರಿಗೆ 5ನೇ ಮಗ. ಅವ್ರು ಹುಟ್ಟೋಷ್ಟೊತ್ತಿಗಾಗಲೇ ನಮ್ಮ ತಾತ ಮೈಸೂರಿಗೆ ಶಿಫ್ಟ್ ಆಗಿತ್ತು. ಅವರು ವಕೀಲಿ ವೃತ್ತಿ ಶುರು ಮಾಡಾಗಿತ್ತು. ಮತ್ತು ಅವರು MRA ಕೂಡ ಆಗಿದ್ದರು, ಮೈಸೂರು ರೆಪ್ರೆಸೆಂಟೇಟಿವ್ ಅಸೆಂಬ್ಲಿಯ ಮೆಂಬರ್ ಕೂಡ ಆಗಿದ್ದರು 30 ವರ್ಷಗಳ ಕಾಲ. ರಾಜಕಾರಣಿ, ಆಗಿನ ರಾಜಕಾರಣಿ, ಸಮಾಜವಾದಿ ಸಿದ್ಧಾಂತವನ್ನು ಇಟ್ಕೊಂಡು ಮತ್ತು ಬ್ರಾಹ್ಮಣೇತರ ಚಳುವಳಿಲಿದ್ದರು. ಈ ಬ್ರಾಹ್ಮಣ್ಯದ ಏನು ಒಂದು ದೌರ್ಜನ್ಯ ಅಥವಾ ದಬ್ಬಾಳಿಕೆ ಅಥವಾ ಅವ್ರ ಎಲ್ಲ ವ್ಯವಸ್ಥೆಯನ್ನು ಕಪಿಮುಷ್ಟಿಯಲ್ಲಿ ಇಟ್ಕೊಳ್ಳೋ ಅಂಥ ಒಂದು ಪ್ರಕ್ರಿಯೆ ಎಲ್ಲ ಕಡೆ ನಡೆಯುತ್ತೆ. ಅದ್ರ ವಿರುದ್ಧ ನಮ್ಮ ತಾತ ಆವಾಗ ಆಲ್ರೆಡಿ ಬ್ರಾಹ್ಮಣೇತರ ಚಳವಳಿಯಲ್ಲಿದ್ದರು. ಮತ್ತು ನಮ್ಮ ತಂದೆ ಓದಿದ್ದೆಲ್ಲ ಪ್ರಾಥಮಿಕ ಪ್ರೌಢಶಾಲೆ ಮತ್ತು BSc ಇನ್ ಲೈಫ್ ಸೈನ್ಸಸ್ ಮಾಡಿದರು. ಎಲ್ಲವೂ ಕೂಡ ಮೈಸೂರಿನಲ್ಲೇ ಓದಿದ್ದು. ಅದಾದಮೇಲೆ ಕರ್ನಾಟಕ ಯೂನಿವರ್ಸಿಟಿಯಿಂದ LLM ಮಾಡಿದ್ರು. LLB ಕೂಡ ಮೈಸೂರಲ್ಲಿ ಮಾಡಿದರು. ಅದಾದಮೇಲೆ LLMನ ಇದರಲ್ಲಿ ಮಾಡಿದರು ಕರ್ನಾಟಕ ಯೂನಿವರ್ಸಿಟಿ ಅಲ್ಲಿ. ಮತ್ತು ಇನ್ನೂ ಹೆಚ್ಚಿನ ವ್ಯಾಸಂಗಕ್ಕಾಗಿ ಅಂಥೇಳಿ ಅವರು ಜರ್ಮನಿಗೆ ಹೋಗಿದ್ದರು, ರಾಕಫೆಲ್ಲರ್ ಫೌಂಡೇಶನ್ ಫೆಲೋಶಿಪ್ ಮೇಲೆ. ಆಮೇಲೆ ಹೇಗ್ ಅಕಾಡೆಮಿ ಆಫ್ ಇಂಟರ್ನ್ಯಾಷನಲ್ ಲಾ ಅಲ್ಲಿ ಕೂಡ ಅವರು ಡಾಕ್ಟ್ರೇಟನ್ನು ಪಡ್ಕೊಂಡ್ರು. ಅದಕ್ಕೆ ಥೀಸಿಸ್ ಎಲ್ಲ ಬರೆದಿದ್ರು. ಯಾವುದೋ ಒಂದು ಸನ್ನಿವೇಶದಲ್ಲಿ ನೆಹರು, ನಮ್ಮ ಪ್ರಧಾನಿಗಳಾದಂಥ ನೆಹರು ಅವರ ಮರಣ ಆಗಿತ್ತು. ಆ ಸಂದರ್ಭದಲ್ಲಿ ಅವ್ರಿಗೆ ಯಾರು ಗೈಡ್ ಆಗಿದ್ರು, ಆ ಗೈಡ್ ಇವ್ರಿಗೇನೋ ಒಂದು ಏನು ನೆಹರು ಸತ್ತಾಗ ಇವರು ರಜಾ ಘೋಷಣೆ ಮಾಡ್ಕೊಂಡಿರ್ತಾರೆ. ಆಗ ಯಾಕೆ ನೆನ್ನೆ ಬಂದಿರಲಿಲ್ಲ ಅಂತ ಗೈಡ್ ಕೇಳ್ತಾರೆ. ಆಗ ಗೈಡಿಗೆ ಇವ್ರು ಹೇಳ್ತಾರೆ, ನಮ್ಮ ಪ್ರಧಾನಮಂತ್ರಿ ನಿನ್ನೆ ನಿಧನ ಹೊಂದಿದ್ದಾರೆ, ಹಾಗಾಗಿ ನಾನು ಶ್ರದ್ಧಾಂಜಲಿ ಅರ್ಪಿಸೋದಕ್ಕೆ ನಾನು ರಜಾ ಘೋಷಣೆ ಮಾಡ್ಕೊಂಡಿದ್ದೆ ಅಂತ. ಆಗ ಆ ಗೈಡ್ ಹೇಳ್ತಾರೆ, ನೆಹರು ನಿಮ್ಮ ಚಿಕ್ಕಪ್ಪನ ಅನ್ನೋ ಮಾತನ್ನು. ಅದಕ್ಕಿಂತ ಒಂದು ಸ್ವಲ್ಪ ಮುಂಚೆ ಕೆನಡಿಯ ಸಾವಾಗಿರುತ್ತೆ, ಆಗ ಅಲ್ಲಿ ರಜಾ ಘೋಷಣೆ ಮಾಡಿರ್ತಾರೆ. ಆವಾಗ ನಮ್ಮ ತಂದೆ ಅವರು ಕೇಳ್ತಾರೆ, ಹಾಗಾದ್ರೆ ಕೆನಡಿಯೇ ನಿಮ್ಮ ಚಿಕ್ಕಪ್ಪನ ಅಂತ. ಸೊ ಈ ರೀತಿಯ ಒಂದು ವಾದ ವಿವಾದಗಳಿಗೆ ಅವರು ನಿನ್ನ ಡಾಕ್ಟರೇಟು ಬೇಡ, ನನ್ನ ಸ್ವಾಭಿಮಾನಕ್ಕೆ, ನನ್ನ ದೇಶದ ವಿಚಾರಕ್ಕೆ ಬಂದಾಗ ನೀನು ನಡ್ಕೊಳ್ಳೋ ರೀತಿಯನ್ನು ನೋಡಿದ್ರೆ ನೀನು ಕೊಡೋ ಡಾಕ್ಟ್ರೇಟ್ ನನಗೆ ಬೇಕಾಗಿಲ್ಲ ಅಂಥೇಳಿ ಅಲ್ಲೇ ಅದನ್ನು ತಿರಸ್ಕಾರ ಮಾಡಿ
ಅವರು ಅಲ್ಲಿ ಆಲ್ರೆಡಿ ಒಂದು ಏನೋ ಒಂದು ಪೇಯಿಂಗ್ ಗೆಸ್ಟಾಗಿ ಎಲ್ಲೋ ಒಬ್ಬರು ಮನೇಲಿ ಉಳ್ಕೊಂಡಿರ್ತಾರೆ. ಏನು ಒಂದು ಬೆನ್ಸ್ ಕಾರು ಅಲ್ಲೆಲ್ಲ ತೊಗೊಂಡಿರ್ತಾರೆ. ಅವನ್ನೆಲ್ಲವನ್ನು ಏರ್ಪೋರ್ಟಿಗೆ ತಂದು ಅಲ್ಲೇ ಏರ್ಪೋರ್ಟಲ್ಲೇ ಬಿಟ್ಟು ಭಾರತಕ್ಕೆ ಬರ್ತಾರೆ ಅವರು. ಮ್ಯಾಮ್, ಪ್ರೊಫೆಸರ್ ನಂಜುಂಡಸ್ವಾಮಿಯವರು ತುಂಬ ಅಂದರೆ ಸಮಾಜದ ಮಟ್ಟದಲ್ಲಿ ಆರ್ಥಿಕವಾಗಿ ಸಬಲರಾಗಿದ್ರ? ಯಾಕೆಂದರೆ ಇಲ್ಲಿಂದ ಆ ಕಾಲದಲ್ಲಿ ಜರ್ಮನಿಗೆ ಹೋಗುವಂಥದ್ದು, ಡಾಕ್ಟರೇಟ್ ಮಾಡುವಂಥದ್ದು ನೋಡಿಕೊಂಡ್ರೆ ಆರ್ಥಿಕವಾಗಿ ಸಬಲರ ಕುಟುಂಬದಲ್ಲಿ ಬಂದವರ ಅಂತ ಹೇಳಿ. ನಮ್ಮ ತಾತ ಪಟೇಲ್ ನಂಜಪ್ಪ ಅಂತ ಹೇಳಿ ಮಾಡ್ರಳ್ಳಿಲಿ, ಆಗಿನ ಕಾಲದಲ್ಲಿ ಅವರಿಗೆ ಒಂದು 1000 ಎಕರೆ ಭೂಮಿ ಇತ್ತಂತೆ. ಸೊ ಆ ರೀತಿ ಹಿನ್ನೆಲೆ ಇದ್ದಂಥ ಕುಟುಂಬ. ಆದರೆ ಎಲ್ಲೂ ಕೂಡ ಏನು ಏನು ಲ್ಯಾಂಡ್ ಲಾರ್ಡ್ ಅಥವಾ ಫ್ಯೂಡಲ್ ಉಳಿಗಮಾನ್ಯ ಸಂಸ್ಕೃತಿಯನ್ನು ಅಳವಡಿಸ್ಕೊಂಡಿರಲಿಲ್ಲ ಫ್ಯಾಮಿಲಿ ಒಳಗಡೆ ಅನ್ನೋವಂಥದ್ದು ನಮ್ಮ ತಂದೆ ಆವಾಗ ಹೇಳ್ತಿದ್ರು. ಅತ್ಯಂತ ಸಮಾಜವಾದಿ ಸಿದ್ಧಾಂತಗಳನ್ನು, ಸಮಾನತೆಯ ಏನು ಗುಣಗಳನ್ನು ಅಳವಡಿಸ್ಕೊಂಡಿದ್ರು ಅಂಥೇಳಿ. ನಮ್ಮ ತಾತ ಮಹಂತ ದೇವರು ಅಂಥೇಳಿ ಅವರು ಮೊದಲನೇ ಜನ್ರೇಷನ್ ಶಿಕ್ಷಣ ಪಡೆದುಕೊಂಡದ್ರಲ್ಲಿ ಮೊದಲನೇ ಜನ್ರೇಷನ್ ಅವರು. ಅವ್ರನ್ನ ನಮ್ಮ ಮುತ್ತಾತ ನಂಜಪ್ಪನವರು ಆಗಿನ ಕಾಲದಲ್ಲಿ ಲಾ ಓದಿಸಿ ಪುನಃ LLM ಮಾಡೋದಕ್ಕೆ ಪೂನಾ ಕಳಿಸಿ, ಕರ್ನಾಟಕದಲ್ಲಿ ಇರಲಿಲ್ಲ ಅಂತಾಗೆ LLM, ಪೂನಾಗೆ ಹೋಗಿ ಅವರು LLM ಮಾಡ್ಕೊಂಬಂದಿದ್ರು. ಆಮೇಲೆ ಏನು ಸಕ್ಸಸ್ಫುಲ್ ಲಾಯರ್ ಮೈಸೂರು ಪ್ರಾಂತ್ಯದಲ್ಲಿ ನಂಜನಗೂಡಿನಲ್ಲಿ ಪ್ರಾಕ್ಟೀಸ್ ಮಾಡ್ತಾಯಿದ್ರು. ಎಷ್ಟು ಮಟ್ಟಿಗೆ ಅಂತಂದರೆ ಕಕ್ಷಿದಾರರು, ಎಲ್ಲ ಕಕ್ಷಿದಾರರು ಕೂಡ ಅವ್ರಿಗೆ ಬರ್ತಿದ್ದಂಥವ್ರು ಹಳ್ಳಿಯ ರೈತರು. ಅವ್ರು ಬೆಳಿಗ್ಗೆ ಬಂದು ಸಂಜೆ ಹೋಗೋ ಅಷ್ಟೊತ್ತಿಗೆ ಕತ್ಲಾಗೋಗಿರೋದು. ಎಷ್ಟೋ ಸಲ ಅವರು ಹೋಗುವಾಗ ಅವ್ರ ಕೈಗೆ ದುಡ್ಡು ಕೊಟ್ಟು, ಬಸ್ ಚಾರ್ಜಿಗೆ ದುಡ್ಡು ಕೊಟ್ಟು ಕಳಿಸ್ತಿದ್ರು. ಮತ್ತು ಮನೆಯಲ್ಲಿ ಒಂದು 100 ಜೋಡಿ ಚಾಪೆ, ದಿಂಬು, ಏನು ಕಂಬಳಿಗಳಿದ್ವು. ಬಂದವ್ರಿಗೆಲ್ರಿಗೂ ಊಟ, ಮಲಗಕ್ಕೆ ವಸತಿ ವ್ಯವಸ್ಥೆ ಎಲ್ಲವೂ ಅಲ್ಲಾಗ್ತಿತ್ತು. ಅಂದರೆ ಅಷ್ಟರ ಮಟ್ಟಿಗೆ ಒಂದು ಕಕ್ಷಿದಾರರ ಸಂವೇದನೆ ಬಗ್ಗೆ, ಏನು ಅವರ ಸಮಸ್ಯೆಗಳ ಬಗ್ಗೆ ಸಂವೇದನೆ ಇಟ್ಕೊಂಡಂಥ ಒಬ್ಬ ವಕೀಲ ನಮ್ಮ ತಾತ. ಹಣ ಏನು ಆರ್ಥಿಕವಾಗಿ ಸಬಲರಾಗಿದ್ರ ಅನ್ನೋ ಪ್ರಶ್ನೆಗೆ ನಮ್ಮ ತಂದೆ ಜರ್ಮನಿಗೆ ಹೋಗುವಾಗ ನಮ್ಮ ತಾತಂಗೆ ಒಪ್ಪಿಗೆ ಇರಲಿಲ್ಲ. ಯಾಕೆಂತಂದರೆ ಆಗಾಗಲೇ ಅವರ ಅಣ್ಣ ನಮ್ಮ ದೊಡ್ಡಪ್ಪ ಇಂಗ್ಲೆಂಡಿಗೆ ಹೋಗಾಗಿತ್ತು. ಅವರು ENT ಪ್ರೊಫೆಸರ್ ಆಗಿದ್ದರು. ಸೊ ಇಂಗ್ಲೆಂಡ್ಗೆ ಹೋಗಾಗಿತ್ತು. ಹಾಗಾಗಿ ಎಲ್ಲರೂ ಹೀಗೆ ದೇಶ ಬಿಟ್ಟು ಹೋದರೆ ಇಲ್ಲಿ ಮನೇಲಿ ಯಾರು ಇರ್ತಾರೆ, ನಾವಿಬ್ಬರೇ ಆಗ್ತೀವಿ ಅನ್ನುವಂಥದ್ದು ನಮ್ಮ ಅಜ್ಜಿ ತಾತನ ಏನು ವಿರೋಧ ಇತ್ತು. ಆದರೆ ನಮ್ಮ ತಂದೆ ಏನು ಮಾಡಿದ್ದಾರೆ, ಮೈಸೂರು ಅಂದರೆ ಅವ್ರಿಗಿದ್ದಂಥ ಹಠಮಾರಿ, ಅವರೇ ಹೇಳೋರು, ನಾನು ಚಟಮಾರಿ ಅಲ್ಲ, ನಾನು ಹಠಮಾರಿ ಅಂತ. ಅಂದರೆ ಈ ಸತ್ಯ ಇದೆ, ಅದು ಸರಿಯಾಗಿದೆ, ಕೆಲಸ ಮಾಡಬೇಕು ಅಂತಂದರೆ ಅವ್ರು ಯಾರೇ ಬಂದ್ರೂ ಅವ್ರನ್ನ ಎದುರಿಸೋದಕ್ಕೆ ಅವ್ರು ತಯಾರಿದ್ರು. ನನಗಿದಾಗಲೇಬೇಕು ಅನ್ನೋದಿದ್ರೆ ಅದನ್ನು ಎದುರಿಸೋದಕ್ಕೆ ತಯಾರಿದ್ರು. ಸೊ ಅಷ್ಟೊತ್ತಿಗಾಗಲೇ ಅವರಿಗೆ ಈ ನಮ್ಮ ದೇಶದ ಶಿಕ್ಷಣ ವ್ಯವಸ್ಥೆ, ಇಲ್ಲಿರುವಂಥ ಒಂದು ಗುಲಾಮಿ ಸಂಸ್ಕೃತಿ, ಪ್ರೊಫೆಸರ್ಗಳು ಮತ್ತು ಶಿಷ್ಯ ಏನು ಸ್ಟೂಡೆಂಟ್ಸ್ ನಡುವೆ ಇರುವಂಥ ಒಂದು ಸಮಾನತೆ ಇಲ್ಲದೆ ಇರುವಂಥ ಒಂದು ಸಂಬಂಧ, ಏನು ಮುಕ್ತವಾಗಿ ಪ್ರಶ್ನೆಗಳನ್ನು ಕೇಳೋಕ್ಕಿಲ್ಲದೆ ಇರುವಂಥ ಒಂದು ಸಂಸ್ಕೃತಿ, ಅಥವಾ ಇದನ್ನು ಸಂಸ್ಕೃತಿ ಅಂತ ಹೇಳೋಕ್ಕಾಗಲ್ಲ, ಅದೊಂದು ವ್ಯವಸ್ಥೆನೇ ಹಾಗೆ ಬೆಳ್ಕೊಂಬಂದಿದೆ. ಗುರು ಶಿಷ್ಯ ಪರಂಪರೆ ಅಂತ ಶುರುವಾಗಿದ್ದು ಇವತ್ತಿಗೂ ಕೂಡ ಏನು ಯೂನಿವರ್ಸಿಟಿಗಳಲ್ಲೂ ಕೂಡ ನಮ್ಮ ವಿದ್ಯಾರ್ಥಿಗಳು ನಡ್ಕೊಳ್ಳೋದು ನೋಡಿದ್ರೆ ಎಷ್ಟೋ ಸಾರಿ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಜ್ಞಾನ ಇರುತ್ತೆ, ಆದರೆ ಅಲ್ಲಿರುವಂಥ ಏನು ಪ್ರೊಫೆಸರ್ಗಳಿಗೆ ಅದು ಇಷ್ಟ ಆಗ್ತಿರೋದಿಲ್ಲ. ಈ ಥರದ್ದೆಲ್ಲ ಅನೇಕ ವಿಚಾರಗಳು ನಡೀತಿರುತ್ತೆ. ಹಾಗಾಗಿ ಅವ್ರಿಗೆ ಬೇಜಾರಾಗಿಯೇ ಅವರು ಜರ್ಮನಿಯನ್ನು ಆಯ್ಕೆ ಮಾಡ್ಕೊಂಡಿದ್ದು. ಇಂಗ್ಲೆಂಡ್ ಮತ್ತು ಅಮೆರಿಕಾ ಹೋಗುವಂಥದ್ದು ಚಾನ್ಸ್ ಇದ್ದರೂ ಕೂಡ ಅವರು ವಸಾಹತುಶಾಹಿ ಏನು ದೇಶಗಳು ಅಂಥೇಳಿ ಅಲ್ಲಿಗೆ ಹೋಗಲಿಲ್ಲ. ಅವ್ರು ಹೋಗೋಕ್ಕಿಂತ ಮುಂಚೆ ನಮ್ಮ ತಾತ ನಾನು ಹಣ ಕೊಡೋದಿಲ್ಲ ಅಂತಂದಾಗ, ಸಹಾಯ ಮಾಡೋದಿಲ್ಲ ಅಂತಂದಾಗ, ಇವರು ಸ್ನೇಹಿತರ ಜೊತೆಗೆ ಇಸ್ಪಿಟ್ ಆಡ್ತಿರ್ತಾರೆ, ಕಾರ್ಡ್ಸ್ ಆಡುವಾಗ ಒಂದಷ್ಟು ಅವ್ರಿಗೆಲ್ಲ
ಏನು ಅವ್ರಿಗೆ ಎಷ್ಟು ಬೇಕೋ ಅಷ್ಟು ಹಣಕ್ಕೋಸ್ಕರ ಆ ಹಡಗ್ನಲ್ಲಿ ಹೋಗ್ತಾರೆ ಅವ್ರು ಜರ್ಮನಿಗೆ. ವಿಮಾನದಲ್ಲಿ ಹೋಗಲ್ಲ, ಆವಾಗ ಹಡಗು ಚೀಪ್ ಇರುತ್ತೆ. ಹಡಗ್ನಲ್ಲಿ ಹೋಗ್ತಾರೆ. ಹಡಗ್ನಲ್ಲಿ ಹೋಗೋದಕ್ಕೆ ಎಷ್ಟು ಬೇಕೋ ಅಷ್ಟು ಹಣವನ್ನು ಇವರು ಇಸ್ಪಿಟ್ನಲ್ಲಿ ಏನು ಮೋಸ ಮಾಡೋದ್ರ ಮೂಲಕ ಇವರು ಸಂಪಾದನೆ ಮಾಡ್ತಾರೆ. ಅದಾದಮೇಲೆ ಅಲ್ಲಿಂದ ಬಂದ ಮೇಲೆ ಅವರೆಲ್ಲ ಸ್ನೇಹಿತರಿಗೂ ಕೂಡ ನೋಡಿ ನಾನು ನಿಮಗೆ ನನಗೆ ಅವಶ್ಯಕತೆ ಇತ್ತು, ಹಾಗಾಗಿ ನಿಮಗೆ ಮೋಸ ಮಾಡಿದ್ದೆ, ನಿಮ್ಮ ಹಣ ನೀವು ತೊಗೊಂಬಿಡಿ ಅಂತ ಅಂದ್ಬಿಟ್ಟು ಅವ್ರಿಗೆಲ್ರಿಗೂ ಹಣ ವಾಪಸ್ ಕೊಡ್ತಾರೆ. ಆ ಮೂಲಕ ಅವರು ಜರ್ಮನಿಗೆ ಹೋಗಿದ್ದು. ಜರ್ಮನಿಗೆ ಹೋದ್ಮೇಲೂ ಕೂಡ ಅಲ್ಲಿ ದಿನನಿತ್ಯದ ಖರ್ಚಿಗೆ ಅವ್ರು ಯಾವುದೋ ಒಂದು ಏನು ಮೆಕ್ಯಾನಿಕ್ ಹತ್ರ ಕೆಲ್ಸಕ್ಕೆ ಸೇರ್ಕೋತಾರೆ, ಸ್ಕೂಟರ್ ರಿಪೇರಿ ಮಾಡೋ ಮೆಕ್ಯಾನಿಕ್ ಹತ್ರ. ಆ ಮೆಕ್ಯಾನಿಕ್ ಹತ್ರ ಏನಪ್ಪ ಅಂತಂದರೆ ಈ ನಟ್ಟು ಬೋಲ್ಟನ್ನು ಸಪ್ರೇಟ್ ಮಾಡೋವಂಥ ಕೆಲಸ. ಆ ಕೆಲಸಕ್ಕೆ ಸೇರ್ಕೋತಾರೆ. ಅಲ್ಲಿ ಒಂದಷ್ಟು ದಿನನಿತ್ಯದ ಖರ್ಚುಗಳಿಗೆ ಆಗುವಷ್ಟನ್ನು ಒಂದಷ್ಟು ಸಂಪಾದನೆ ಮಾಡ್ಕೋತಾರೆ. ಹಾಗವರು ಓದನ್ನು ಮುಂದುವರಿಸ್ತಾರೆ. ಜರ್ಮನಿಯಿಂದ ಬರ್ತಾರೆ. ಬಂದ ನಂತರ ಇಲ್ಲಿ ಯಾವ ರೀತಿ ಅವರ ವೃತ್ತಿ ಪ್ರಾರಂಭ ಆಗತ್ತೆ? ಅಂದರೆ ಪ್ರೊಫೆಸರ್ ಆಗಿನೋ ಅಥವಾ ಅವ್ರು ಬೇರೆ ಯಾವ್ದಾದ್ರು ವೃತ್ತಿನ ಅವಲಂಬಿಸ್ತಾರೋ ಅಥವಾ ಈ ಧೋರಣೆ ವಿರುದ್ಧ ಹೋರಾಟ ಮಾಡ್ಲಿಕ್ಕೆ ಶುರು ಮಾಡ್ತಾರೋ? ಯಾವ ರೀತಿ ಶುರು ಆಗತ್ತೆ? ಜರ್ಮನಿಗೆ ಹೋದಾಗ ಅವರಿಗೆ ಡಾಕ್ಟರ್ ರಾಮ್ ಮನೋಹರ್ ಲೋಹಿಯಾ, ಸಮಾಜವಾದಿ ಚಿಂತಕರು, ಇಂಡಿಯಾದ ಬಹುದೊಡ್ಡ ಸಮಾಜವಾದಿ ಚಿಂತಕರು, ಅವರು ಬರೆದಂಥ ಗಾಂಧಿ ಏನು ಮಾರ್ಕ್ಸ್, ಗಾಂಧಿ ಆ್ಯಂಡ್ ಸೋಷಲಿಸಮ್ ಅಂತ, ಮಾರ್ಕ್ಸ್, ಗಾಂಧಿ ಮತ್ತು ಸಮಾಜವಾದ ಅಂಥೇಳಿ ಅವರ ಬಹುದೊಡ್ಡ ಒಂದು ಕೃತಿ, ಅದು ಅವ್ರ ಕೈಗೆ ಸಿಗತ್ತೆ. ಕೋಇನ್ಸಿಡೆಂಟಲಿ ಲೋಹಿಯಾನೂ ಕೂಡ ಜರ್ಮನಿಲೇ ಅವರು PhD ಮಾಡಿ ಬಂದಿದ್ದು. ಸೊ ಅಲ್ಲಿ ಅವರಿಗೆ ಆ ಪುಸ್ತಕ ಸಿಕ್ಕಿದಾಗ ಅವರೇ ಹೇಳಿರೋ ಹಾಗೆ ಅದು ಓದುವಾಗ ಅವ್ರಿಗೆ ಅನಿಸಿದ್ದು, ನಾನು ಆಲೋಚನೆ ಮಾಡೋ ರೀತಿಯೇ ಇವರು ಆಲೋಚನೆ ಮಾಡಿದ್ದಾರೆ ಈ ವ್ಯವಸ್ಥೆ ಬಗ್ಗೆ ಅನ್ನೋವಂಥ ಒಂದು ಅಭಿಪ್ರಾಯಕ್ಕೆ ಬರ್ತಾರೆ. ಅಭಿಪ್ರಾಯಕ್ಕೆ ಬಂದ ಮೇಲೆ ಇಂಡಿಯಾಗೆ ಬಂದ ತಕ್ಷಣ ನಮ್ಮ ತಾತ ತುಂಬ ಆಸೆಯಿಂದ ಇರ್ತಾರೆ. ಅವನು ತುಂಬ ಓದ್ಕೊಂಬಂದಿದ್ದಾನೆ, ಏನು ಸುಪ್ರೀಂ ಕೋರ್ಟ್, ನಾನಂತೂ ಇಲ್ಲಿ ಮೈಸೂರು ಲೆವೆಲಲ್ಲಿ ಪ್ರಾಕ್ಟೀಸ್ ಮಾಡಿದ್ದೀನಿ, ಇವನೇನಿದ್ರು ಸುಪ್ರೀಂ ಕೋರ್ಟ್ಗೆ ಹೋಗಬೇಕು, ಚೀಫ್ ಜಸ್ಟಿಸ್ ಆಗಬೇಕು ಅನ್ನೋದು ನಮ್ಮ ತಾತನ ಆಸೆ. ಆದರೆ ಇವರಂತಾರೆ, ಇಲ್ಲ, ನನಗೆ ತಾತನ ಜಮೀನೇನಿದೆ ಮಾಡ್ರಳ್ಳಿಲಿ, ನನಗೇನು ಬರಬೇಕು ಅದು ಕೊಡಿ, ನಾನು ವ್ಯವಸಾಯ ಮಾಡಬೇಕು. ಆಗ ನಮ್ಮ ತಾತನಿಗೆ ದಿಗ್ಭ್ರಮೆ ಆಗುತ್ತೆ. ಅವರು ಇದೇನಿದು, ಇಷ್ಟೆಲ್ಲ ಹೊರಗಡೆ ಹೋಗಿ ಇಷ್ಟೆಲ್ಲ ಓದ್ಕೊಂಡು ಬಂದಮೇಲೆ ವ್ಯವಸಾಯ ಮಾಡಬೇಕು ಅಂತ. ಯಾಕಂದರೆ ನಮ್ಮ ತಾತ ಹಳ್ಳಿನ ಬಿಟ್ಟು ಹೊರಗೆ ಬಂದು ಓದಿರ್ತಾರೆ, ಇವ್ರು ಪುನಃ ಹಳ್ಳಿಗೆ ಹೋಗ್ಬೇಕು ಅಂತ ಹೇಳ್ತಿದಾರಲ್ಲ ಅಂಥೇಳಿ. ಅವರು ವ್ಯವಸಾಯ ಮಾಡೋದಕ್ಕೆ ಕಾರಣ ಒಂದು ಅತ್ಯಂತ ಪ್ರಾಮಾಣಿಕವಾದಂಥ ವೃತ್ತಿ ವ್ಯವಸಾಯ. ಒಕ್ಕಲ್ತನದಲ್ಲಿ ನೀವು ಯಾರಿಗೂ ಏನೂ ಮೋಸ ಮಾಡೋದಕ್ಕಾಗಲ್ಲ, ನೀವು ಭೂತಾಯಿಗೆ ನೀವು ಸುಳ್ಳು ಹೇಳೋಕ್ಕಾಗಲ್ಲ. ಈ ಅತ್ಯಂತ ಪ್ರಾಮಾಣಿಕವಾಗಿ ಮಾಡುವಂಥ ವೃತ್ತಿ ಅಂತ ತಿಳ್ಕೊಂಡು ಅದನ್ನು ಶುರು ಅದು ಮಾಡ್ತಿದ್ದಂಗೆ ಅದ್ರ ಸುತ್ತ ಇರುವಂಥ ಎಲ್ಲ ಏನು ಅನ್ಯಾಯದ ಮೋಸದ ಕಾನೂನುಗಳು ಎಲ್ಲವೂ ಅವ್ರಿಗೆ ಅರ್ಥ ಆಗ್ತಾ ಶುರು ಆಗುತ್ತೆ. ಆವಾಗ ಅವ್ರಿಗನ್ಸೋದು, ರೈತರನ್ನ ಸಂಘಟಿಸ್ಬೇಕು. ಅವ್ರಿಗೆ ಯಾರಿಗೂ ಗೊತ್ತಿಲ್ಲ, ಲೆವಿ ಸಿಸ್ಟಮ್ ಇರುತ್ತೆ, ನೀವು ಬೆಳೆದಂಥ ಧಾನ್ಯದಲ್ಲಿ ಇಷ್ಟು ಪರ್ಸೆಂಟೇಜ್ನ ತೆರಿಗೆಯಾಗಿ ಸರ್ಕಾರ ಕೊಡಬೇಕು ಅಂತ. ಇವೆಲ್ಲವನ್ನು ಕೂಡ ಅವರು ಮತ್ತು ಪೂರ್ಣಚಂದ್ರ ತೇಜಸ್ವಿ ಮತ್ತು ND ಸುಂದರೇಶ್ ಅಂತ ನಮ್ಮ ಸಂಸ್ಥಾಪಕ ಪ್ರಧಾನ ಕಾರ್ಯದರ್ಶಿಗಳು 3 ಜನ ತುಂಬ ಆತ್ಮೀಯವಾದಂಥ ಸ್ನೇಹಿತರಾಗಿರ್ತಾರೆ ಮೈಸೂರಿನಲ್ಲಿ. ಸೊ ತೇಜಸ್ವಿ ಅವರು ಅಷ್ಟೊತ್ತಿಗಾಗಲೇ ಮೂಡಿಗೆರೆಯಲ್ಲಿ ವ್ಯವಸಾಯ ಶುರು ಮಾಡಿರ್ತಾರೆ, ಸುಂದರೇಶ್ ಅವರು ಶಿವಮೊಗ್ಗದಲ್ಲಿ ಮಾಡಿರ್ತಾರೆ. ಸೊ ಇವರೆಲ್ಲರೂ ಅಟ್ ಎ ಟೈಮ್ ಶುರು ಮಾಡಿರ್ತಾರೆ. ಮತ್ತು 3 ಜನ ಸಮಾಜವಾದಿ ಚಳವಳಿಲಿದ್ದಂಥವ್ರು, ಸಮಾಜವಾದಿ ಯುವಜನ ಸಭಾ ಅಂತಿರುತ್ತೆ ಆವಾಗ. ಸೊ ಇವರೆಲ್ಲ ಯುವಕರು ಆವಾಗ, ಅವರ 30ರ ಆಸುಪಾಸಿನಲ್ಲಿ ಇದ್ದಂಥವ್ರು. ಈ ಲೆವಿ ಕಾನೂನನ್ನು, ಲೆವಿ ಚೀಟಿಗಳು ಅಂತಂದರೆ ನೋಟಿಸ್ಗಳನ್ನು ಸುಡೋ ಅಂಥ ಕೆಲಸಗಳನ್ನು ಶುರು ಮಾಡ್ತಾರೆ. ಇವರು ಇಲ್ಲಿ ನಂಜನಗೂಡಲ್ಲಿ ಶುರು ಮಾಡ್ತಾರೆ, ತೇಜಸ್ವಿ ಅವರು ಮೂಡಿಗೆರೆಯಲ್ಲಿ, ಸುಂದರೇಶ್ ಅವರು ಶಿವಮೊಗ್ಗದಲ್ಲಿ. ಹೀಗೆ ಅದು ರೈತ ಚಳವಳಿ ಶುರು ಆಗೋದು. ಅಲ್ಲಿ ತನಕ ರೈತರಿಗೆ ಇದು ಯಾವ ಕಾನೂನುಗಳ ಬಗ್ಗೆನೂ ಅರಿವಿರೋದಿಲ್ಲ. ಆದಮೇಲೆ ರೈತ ಸಂಘ ಇನ್ನೂ ಹುಟ್ಟಿರೋದಿಲ್ಲ ಆಗ. ಹಸಿರು ಟವಲ್ ಕೂಡ ಇನ್ನೂ ಯಾರ ಹೆಗಲು ಏರಿರುವಂಥ ಸಂದರ್ಭ ಅಲ್ಲ, ಅದು ಸಮಯ ಅಲ್ಲ.
ಅದಾದಮೇಲೆ ಸಣ್ಣ ಬೆಳೆಗಾರರ ಒಕ್ಕೂಟ ಮತ್ತು ಕಬ್ಬು ಬೆಳೆಗಾರರ ಸಂಘ ಎಲ್ಲ ಇರ್ತವೆ. ನರಗುಂದ ಮತ್ತು ನವಿಲುಗುಂದ ಬಂಡಾಯ ನಡೆಯುತ್ತೆ 80ರಲ್ಲಿ. ಆ ನರಗುಂದ ಮತ್ತು ನವಿಲುಗುಂದ ಬಂಡಾಯ ನಡೆದಾಗ ಒಟ್ಟಾರೆ ಕರ್ನಾಟಕದ ರೈತರನ್ನ ಒಂದು ಸಂಘಟನೆ ಅಡಿಯಲ್ಲಿ ತರಬೇಕು ಅಂಥೇಳಿ ಕರ್ನಾಟಕ ರಾಜ್ಯ ರೈತ ಸಂಘ ಅನ್ನೋದು 1980ರಲ್ಲಿ ಹುಟ್ಕೊಳ್ಳುತ್ತೆ. ಸೊ ನರಗುಂದ ಬಂಡಾಯ ಮೂಲಕನೇ ಇವರು ಅದಕ್ಕೆ ಒಂದು ಪೂರಕವಾಗಿ ಒಂದು ಸಂಘಟನೆಯನ್ನ ಪ್ರಾರಂಭ ಮಾಡ್ತಾರೆ ಅಂದಂಗೆ ಆಯ್ತು. ಇವರು ಪ್ರಾಕ್ಟೀಸ್ ಮಾಡ್ತಿರೋದಿಲ್ಲ, ಲಾ ಓದಿರ್ತಾರೆ ಬಟ್ ಪ್ರಾಕ್ಟೀಸ್ ಮಾಡ್ತಿರೋದಿಲ್ಲ. ಇವರು SLSRC ಕಾಲೇಜ್ ಅಂತಿರುತ್ತೆ, ಡಾಕ್ಟರ್ ಹಾವನೂರ್ ಅವರು, ಪ್ರೊಫೆಸರ್ ರವಿವರ್ಮ ಕುಮಾರ್ ಅವರು, ಈಗಿನ ಏನು ಅಡ್ವೊಕೇಟ್ ಜನರಲ್ ಆಗಿದ್ರು, ಮಾಜಿ ಅಡ್ವೊಕೇಟ್ ಜನರಲ್ ಮತ್ತು ಹಿಂದುಳಿದ ಆಯೋಗದ ಅಧ್ಯಕ್ಷರಾಗಿದ್ದರು ಅವರು, ಮತ್ತು ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷರು ಅಂತ ಆಗಿದ್ರು SR ನಾಯಕ್ ಅಂತ ಹೇಳಿ. ಇವರೆಲ್ಲರೂ ಸೇರಿಕೊಂಡು ಒಂದು ಕಾಲೇಜ್ ಶುರು ಮಾಡಿರ್ತಾರೆ, ಲಾ ಕಾಲೇಜ್. ಅದಕ್ಕೆ ನಮ್ಮ ತಂದೆ ಪ್ರಿನ್ಸಿಪಲ್ ಆಗಿರ್ತಾರೆ. ಆಗ ಸುಂದರೇಶ್ ಅವರು, ND ಸುಂದರೇಶ್ ಅವರು ಶಿವಮೊಗ್ಗದಲ್ಲಿ ಈ ಸಂಘಟನೆಯನ್ನು ಮಾಡೋಕ್ಕೆ ಶುರು ಮಾಡಿರ್ತಾರೆ. ಯಾವಾಗ ಇವರು ಕರ್ನಾಟಕ ರಾಜ್ಯ ರೈತ ಸಂಘ ಅಂತ ಮಾಡಬೇಕು, ಒಟ್ಟಾರೆ ಕರ್ನಾಟಕದ ರೈತರನ್ನ ಒಂದು ಸಂಘಟನೆ ಅಡಿ, ರಾಜ್ಯ ಮಟ್ಟದ ಸಂಘಟನೆ ಅಡಿ ತೊಗೊಂಡು ಬರಬೇಕು ಅಂತ ಯೋಚನೆ ಮಾಡ್ತಾರೆ. ಆಗ ಸುಂದರೇಶ್ ಅವರು ನಮ್ಮ ತಂದೆಯನ್ನು ಅಪ್ರೋಚ್ ಮಾಡಿ, ನೀವು ಪೂರ್ಣಾವಧಿ ನೀವು ಚಳವಳಿಗೆ ಬರಬೇಕು, ನೀವು ಬರಲೇಬೇಕು, ಯಾಕೆಂದರೆ ಕಾನೂನಿನ ಚೌಕಟ್ಟನ್ನು ಕೊಡೋವಂಥವ್ರು ಒಬ್ಬರು ಬೇಕೇ ಬೇಕು ಅಂಥೇಳಿ ಅವ್ರನ್ನ ತೊಡಗಿಸ್ಕೊಳ್ತಾರೆ. ನಮ್ಮ ತಂದೆ ಕೂಡ ಹೋರಾಟದ ಸಂಚಾಲಕರು ಅಂಥೇಳಿ, ಹೋರಾಟ ಸಮಿತಿ ಸಂಚಾಲಕರು ಅಂಥೇಳಿ ಕೆಲಸ ಶುರು ಮಾಡ್ತಾರೆ. ಆಗ HS ರುದ್ರಪ್ಪನವರು ಅಂತಿದ್ರು, ಗಾಂಧಿವಾದಿಗಳು ಮತ್ತು ಮಾಜಿ ಮಂತ್ರಿಗಳಾಗಿದ್ದಂಥವ್ರು. ಅವರು ನಮ್ಮ ಸಂಘಟನೆಯ ಅಧ್ಯಕ್ಷರಾಗ್ತಾರೆ. ND ಸುಂದರೇಶ್ ಅವರು ಪ್ರಧಾನ ಕಾರ್ಯದರ್ಶಿಗಳು ಮತ್ತು ನಮ್ಮ ತಂದೆ ಹೋರಾಟ ಸಮಿತಿಯ ಸಂಚಾಲಕರು. ಇಡೀ ಕರ್ನಾಟಕದ ಉದ್ದಗಲಕ್ಕೂ ಸಂಘಟನೆಯನ್ನು ಗಟ್ಟಿಗೊಳಿಸ್ತಾ, ವೈಚಾರಿಕವಾಗಿ ಕೇವಲ ಜನರ ಗುಂಪನ್ನು ಗಟ್ಟಿಗೊಳಿಸೋದಲ್ಲ, ಪ್ರತಿಯೊಬ್ಬ ರೈತನೂ ಕೂಡ ಯಾರು ಸಂಘಟನೆ ಒಳಗಡೆ ಪ್ರವೇಶ ಪಡಿತಾಳೆ ಅವರೆಲ್ಲರಿಗೂ ಕೂಡ ವೈಚಾರಿಕವಾಗಿ ನಮ್ಮ ಮುಂದಿರುವಂತಹ ಹೋರಾಟ ಏನು ಮತ್ತು ಯಾವ ಸಿದ್ಧಾಂತದಡಿ ಈ ಹೋರಾಟವನ್ನು ನಾವು ಗಟ್ಟಿಗೊಳಿಸ್ಬೇಕು ಅಂತ ವಿಚಾರದಡಿ ಕಾರ್ಯಕ್ರಮಗಳನ್ನು ರೂಪಿಸ್ತಾ ಹೋಗ್ತಾರೆ. ಭಾಳ ದೊಡ್ಡ ಕಾರ್ಯಕ್ರಮ ಆವಾಗ ರೂಪಿಸುವಂಥದ್ದು ಜಪ್ತಿ ನಡೀತಾ ಇರುತ್ತೆ. ಸಾಲ ಕಟ್ಟಲಿಲ್ಲ ಅಂತಂದರೆ ಈ ಬ್ಯಾಂಕ್ನ ನೌಕರರು ಮತ್ತು ಕಂದಾಯ ಇಲಾಖೆಯವರು ರೈತರ ಮನೆಗೆ ನುಗ್ಗಿ ರೈತರು ಬಳಸ್ತಿರುವಂಥ ಎಲ್ಲ ಪಾತ್ರೆ, ಹಂಡೆ, ಎಲ್ಲವನ್ನೂ ಕೂಡ, ಅಥವಾ ಎತ್ತಿನ ಬಂಡಿ ಇರ್ಬೋದು, ಎಲ್ಲವನ್ನೂ ಕೂಡ ನಿರ್ದಾಕ್ಷಿಣ್ಯವಾಗಿ ಹೊತ್ಕೊಂಡು ಹೋಗುವಂಥದ್ದು, ಆ ರೈತನ ಮತ್ತು ಇಡೀ ಕುಟುಂಬದ ಮಾನ ಮರ್ಯಾದೆಯನ್ನು ಇಡೀ ಊರಿನೊಳಗಡೆ ಹರಾಜಾಕುವಂಥ ಒಂದು ಕೆಲಸ ನಡೀತಿರುತ್ತೆ. ಆಗ ಅನೇಕ ರೈತರು ಹತಾಶೆಗೊಳಪಟ್ಟಿರ್ತಾರೆ. ಆವಾಗ ರೈತ ಸಂಘ ಒಂದು ಕಾರ್ಯಕ್ರಮ ರೂಪಿಸುತ್ತೆ. ಯಾಕೆಂತಂದರೆ ನಮ್ಮ ತಂದೆ ಯಾವಾಗಲೂ ಹೇಳ್ತಾ ಇದ್ದಿದ್ದು, ನಾವು ಈ ಮನವಿ ಕೊಡೋ ಅಂಥದ್ದು, ನಮ್ದು ಮಾಡಿಕೊಡಿ ಅಂತ ಸರ್ಕಾರಗಳ ಹತ್ರ ಹೋಗಿ ಮನವಿ ಕೊಡೋ ಅಂಥದ್ದು ಯಾವತ್ತೂ ನಾವು ಮಾಡಿಲ್ಲ ಅಂಥೇಳಿ. ಮೊನ್ನೆನೂ ಯಾವುದೋ ಒಂದು ಪ್ರೆಸ್ ಮೀಟ್ ನೋಡ್ತಾ ಇದ್ದೆ, ಶಿಕ್ಷಣದಲ್ಲಿ ಸಮಾನವಾದಂಥ ಸಮಾನ ಶಿಕ್ಷಣ ನೀತಿಗೋಸ್ಕರ ಅಂಥೇಳಿ ಒಂದು ಪ್ರೆಸ್ ಮೀಟ್. ಅದರಲ್ಲಿ ಯಾರು ಕೇಳ್ತಾರೆ, ನೀವು ಮನವಿ ಕೊಡ್ತೀರಾ ಸರ್ಕಾರಕ್ಕೆ ಅಂತ. ಇಲ್ಲ, ವಿ ನೆವರ್ ಗಿವ್ ಮೆಮೊರಾಂಡಮ್ಸ್, ಯು ಓನ್ಲಿ ಸೆಂಡ್ ಲೆಸನ್ಸ್ ಅಂತಾರೆ. ಮನವಿ ಕೊಡೋ ಅಂಥ ಸಂಸ್ಕೃತಿ ಇರಲಿಲ್ಲ ರೈತ ಚಳವಳಿಲಿ ಅವ್ರು ಇರೋ ತನಕ. ಯಾವತ್ತು ಯಾವ ಸರ್ಕಾರ ಮುಖ್ಯಮಂತ್ರಿ ಕರೆದ ತಕ್ಷಣ ಓಡ್ ಹೋಗೋ ಅಂತ ಇವತ್ತು ಸಂಸ್ಕೃತಿ ಇದೆ. ಯಾವ ಮುಖ್ಯಮಂತ್ರಿಯನ್ನು ಕೂಡ ಅವರು ಗುಂಡೂರಾವ್ನ ಏನೋ ಒಂದ್ಸಲಿ ಭೇಟಿ ಮಾಡಿದ್ರು ಬಿಟ್ಟರೆ, ಅಥವಾ ಬಂಗಾರಪ್ಪನವ್ರು ಭೇಟಿ ಮಾಡಿದ್ರು ಬಿಟ್ಟರೆ, ಯಾವ ಮುಖ್ಯಮಂತ್ರಿ ಕರೆದ್ರೂ ಅವ್ರು ಹೋಗ್ತಿರ್ಲಿಲ್ಲ. ಅಂದರೆ ರಾಜಕಾರಣಿಗಳ ಜೊತೆ ನಾವು ಎಷ್ಟು ಸ್ಪಷ್ಟವಾದಂಥ ಸಂಬಂಧ ಇಟ್ಕೋತೀವೋ, ಎಷ್ಟು ಸ್ಪಷ್ಟವಾದಂಥ ಒಂದು ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತೀವೋ, ಅಷ್ಟು ಬಿಗಿಯಾಗಿ ಚಳುವಳಿ ಇರುತ್ತೆ ಅನ್ನೋವಂಥದ್ದು ಅವರಿಗೆ ತುಂಬ ಸ್ಪಷ್ಟವಾಗಿ ಗೊತ್ತಿತ್ತು ಅವರಿಗೆ. ಇಲ್ಲ ಅಂತಂದರೆ ಸರ್ಕಾರಿಗಳಿಗೆ ನಾನು ಮಾತಾಡ್ಬಿಡ್ತೀನಿ ಬಿಡು, ಇವರಿಗೆ ಬಗ್ಸೋದೇನು ಭಾರಿ ಕಷ್ಟ ಅಲ್ಲ ಅನ್ನೋವಂಥ ಒಂದು ಧೋರಣೆ ಬಂತು ಅಂತಂದರೆ ನಮ್ಮ ಚಳುವಳಿ ಜಯ ಸಾಧಿಸೋಕ್ಕಾಗಲ್ಲ. ಹಾಗಾಗಿ ಆ ರೀತಿಯ ರಾಜಿನೇ ಮಾಡ್ಕೊಳ್ಳೋದಿರುವಂಥ ಒಂದು ಸ್ವಭಾವ ಏನಿತ್ತು, ಅದು ಅದೇ ಅವ್ರ ವ್ಯಕ್ತಿತ್ವ. ವ್ಯಕ್ತಿತ್ವದ ಕೆಲವರು
ಅವ್ರಿಗೆ ಅದೊಂದು ಇಲ್ದಿದ್ದರೆ ಅವರು ಈ ರಾಜ್ಯದ ಮುಖ್ಯಮಂತ್ರಿ ಆಗ್ಬಿಡ್ತಿದ್ರು ಅಂತಿದ್ರು. ಆದರೆ ಈ ರಾಜ್ಯದಲ್ಲಿ ಎಷ್ಟು ಅನೇಕರು ಮುಖ್ಯಮಂತ್ರಿ ಆಗಿ ಹೋಗಿದ್ದಾರೆ. ಆದರೆ ಜನಮಾನಸದಲ್ಲಿ ಇನ್ನೂ ಏನು ಮೂಲೆ ಮೂಲೆ ಇರುವಂಥ ರೈತರ ಮನಸ್ಸಿನಲ್ಲಿ ಇವತ್ತು ಯಾರು ಇದ್ದರೆ ಅದು ನಂಜುಂಡಸ್ವಾಮಿಯವರು. ಅವ್ರನ್ನ ಇವತ್ತು ನೆನೆಸ್ತಾರೆ. ಇಷ್ಟು ವರ್ಷ ಆದರೂ ನಾನು ಉತ್ತರ ಕರ್ನಾಟಕಕ್ಕೆಲ್ಲ ಹೋದರೆ ಇವತ್ತಿಗೂ ಅವ್ರ ವಿಚಾರಗಳನ್ನು ನೆನಪಿಸ್ಕೊಳ್ತಾರೆ. ಅವರುಗಳು ಈ ಮುಖ್ಯಮಂತ್ರಿಗಳನ್ನು ಪ್ರಧಾನಮಂತ್ರಿಗಳನ್ನು ಎಷ್ಟು ನೆನಪಿಸ್ತಾರೋ ನನಗೆ ಗೊತ್ತಿಲ್ಲ. ಹಾಗಾಗಿ ಅವರು ಅದಕ್ಕಿಂತ ಮೇಲೆ ಇದ್ದಂತಹ ಒಂದು ಜಾಗವನ್ನು ಅವರು ಆಕ್ಯುಪೈ ಮಾಡ್ಕೊಂಡಿದ್ರು. ಈ ಹಸಿರು ಶಾಲು ಅನ್ನೋದು ಯಾವಾಗ ಆರಂಭ ಆಯಿತು ರೈತ ಚಳವಳಿಯಲ್ಲಿ? ಹಸಿರು ಶಾಲು ನಾವು ಪಡೆದುಕೊಂಡಿದ್ದು ತಮಿಳುನಾಡಿನ ರೈತ ಸಂಘಟನೆಯಿಂದ. ತಮಿಳುನಾಡಿನಲ್ಲಿ ನಾರಾಯಣಸ್ವಾಮಿ ನಾಯ್ಡು ಅವರು ಅಂತಿದ್ರು. ಅವರು ಕೊಯಮತ್ತೂರು ಭಾಗದಲ್ಲಿ ರೈತ ಸಂಘಟನೆಯನ್ನು ತುಂಬ ಪ್ರಬಲವಾಗಿ ಕಟ್ಟಿದರು. ಇಡೀ ಇಂಡಿಯಾದಲ್ಲಿ ಸ್ವಾತಂತ್ರ್ಯೋತ್ತರ ಭಾರತದಲ್ಲಿ ರೈತ ಚಳವಳಿಯನ್ನು ತುಂಬ ಪ್ರಬಲವಾಗಿ ಕಟ್ಟಿದ್ರಲ್ಲಿ ನಾರಾಯಣಸ್ವಾಮಿ ನಾಯ್ಡು ಅವರು ಮೊದಲಿಗರು. ಅದಾದ ನಂತರ ಉತ್ತರ ಪ್ರದೇಶದಲ್ಲಿ ಶುರು ಆಯಿತು. ಚೌಧರಿ ಚರಣ್ ಸಿಂಗ್ ನಮ್ಮ ಪ್ರಧಾನಮಂತ್ರಿಗಳಾಗಿದ್ದರು, ಅವರ ನೇತೃತ್ವದಲ್ಲಿ ಅಲ್ಲಿ ಶುರು ಆಯಿತು. ಅದಾದಮೇಲೆ ಚೌಧರಿ ಮಹೇಂದ್ರ ಸಿಂಗ್ ಟಿಕಾಯತ್ ಅವರು, ಈಗೇನು ರಾಕೇಶ್ ಟಿಕಾಯತ್ ಅವರು ಇದ್ದಾರೆ, ಅವ್ರ ತಂದೆ ಅಲ್ಲಿ ಶುರು ಮಾಡಿದರು. ಅದನ್ನು ಮುಂದಾಳತ್ವ ತಗೊಂಡಿದ್ರು ಚರಣ್ ಸಿಂಗ್ರ ನಂತರ. ಇಲ್ಲಿ ತಮಿಳ್ನಾಡಿನಲ್ಲಿ ಹಸಿರು ಶಾಲನ್ನ ಬಳಸ್ತಿದ್ರು. ತಮಿಳ್ನಾಡು ಮತ್ತು ಬೇರೆ ಬೇರೆ ರಾಜ್ಯಗಳ ಎಲ್ಲ ರೈತ ಸಂಘಟನೆಗಳನ್ನು ಒಂದು ಒಕ್ಕೂಟದಡಿ ತರಬೇಕು ಅಂಥೇಳಿ ಮಾತನಾಡುವಾಗ ನಾವ್ಯಾತಕ್ಕೆ ಇದನ್ನು ಬಳಸಬಾರ್ದು ಅಂಥೇಳಿ ಕರ್ನಾಟಕದಲ್ಲೂ ಕೂಡ ಹಸಿರು ಶಾಲನ್ನು ಬಳಸೋದಕ್ಕೆ ಶುರು ಆಗಿತ್ತು. ಆಗ ಯಾವ ರಾಜಕಾರಣಿಗಳು ಯಾರೂ ಕೂಡ ಹಸಿರು ಶಾಲನ್ನು ಬಳಸ್ತಿರ್ಲಿಲ್ಲ. ಆಗ ರೈತರು ಮಾತ್ರ, ಅದು ರೈತ ಸಂಘದ ರೈತರು ಮಾತ್ರ, ಬೇರೆ ಪಕ್ಷಗಳಲ್ಲಿ ಗುರುತಿಸ್ಕೊಂಡಿರುವಂಥ ರೈತರು ಅವ್ರವ್ರ ಪಕ್ಷದ ಶಾಲುಗಳನ್ನು ಬಳಸ್ಕೊತಿದ್ರು. ಹಸಿರು ಶಾಲನ್ನು ಅಷ್ಟು ಕೇವಲವಾಗಿ ಯಾರೂ ಬಳಸ್ತಿರ್ಲಿಲ್ಲ. ಅದು ಕೇವಲ ರೈತರ ಸಿಂಬಲ್ ಅಷ್ಟೇ ಅಲ್ಲ, ಅದು ರೈತ ಚಳುವಳಿ ಸಿಂಬಲ್. ಅದು ಸ್ವಾಭಿಮಾನದ ಸಂಕೇತ. ಅದು ಇವತ್ತು ಯಾರೇ ಪ್ರಮಾಣ ವಚನ, ಯಾವುದೇ ಮುಖ್ಯಮಂತ್ರಿ ಪ್ರಮಾಣ ವಚನ ಸ್ವೀಕರಿಸ್ಬೇಕು ಅಂದ್ರೂ ಹಸಿರು ಶಾಲನ್ನ ಹಾಕ್ಕೊಂಡು ರೈತರ ಹೆಸರಿನಲ್ಲಿ ಪ್ರಮಾಣ ವಚನ ಸ್ವೀಕಾರ ಮಾಡೋದು ಮತ್ತು ರೈತರ ವಿರುದ್ಧನೇ ಕೆಲಸ ಮಾಡೋದು ತುಂಬ ಮಾಮೂಲಿ ಆಗೋಗಿದೆ. ಇದು ಯಾವುದೂ ಮುಂಚೆ ನಡೀತಿರ್ಲಿಲ್ಲ. ಇನ್ನು ರೈತ ಚಳುವಳಿಯ ಸಂಕೇತವಾಗಿ ಹಸಿರು ಶಾಲನ್ನ ಹಾಕೊಳ್ಳೋಕ್ಕಿಂತ ಮುಂಚೆ ಪ್ರಮಾಣ ವಚನ ಸ್ವೀಕರಿಸಿ ರೈತರು ಹಾಕ್ಕೊಳ್ತಿದ್ದು, ಸುಮ್ಮನೆ ಹಾಕೋತಿರ್ಲಿಲ್ಲ. ಮತ್ತು ಅವರ ಹಸಿರು ಶಾಲನ್ನ ಅವ್ರ ದುಡ್ಡಿನಲ್ಲೇ ತೊಗೊಂಬರ್ಬೇಕು, ಬೇರೆ ಯಾರ್ಯಾರೋ ಕೊಟ್ಟಂಥ ಶಾಲುಗಳನ್ನು ಬಳಸಬಾರ್ದು. ಯಾಕೆಂತಂದರೆ ಇದು ನನ್ನ ಬದ್ಧತೆ ಸಂಘಟನೆಗೆ, ಮತ್ತು ಈ ಹಸಿರು ಶಾಲು ಏನು ಹೇಳುತ್ತೆ ಆ ವಿಚಾರಕ್ಕೆ ನನ್ನ ಬದ್ಧತೆ ಇರಬೇಕು ಅನ್ನೋವಂಥ ವಿಚಾರದಡಿಯಲ್ಲಿ ಅವ್ರವ್ರ ಹಸಿರು ಶಾಲನ್ನ ಅವರ ಹಣದಲ್ಲೇ ಅವರೇ ಕೊಂಡು ತಂದು ಹಾಕಿಸ್ಕೊಳ್ಳೋ ಅಂತ, ಅಂದರೆ ಹಸಿರು ಶಾಲೆನ ದೀಕ್ಷೆ ಕೊಡೋದು ಅಂತ ಕರಿತೀವಿ ನಾವು. ದೀಕ್ಷೆ ಕೊಡೋದನ್ನು ನಾವು ರೈತ ಸಂಘಟನೆಗಳಲ್ಲಿ ಮಾಡ್ತಿದ್ದು. ನೀವು ಯಾವ ರೀತಿ ಅವರಿಗೆ ಮಕ್ಕಳಾಗಿ ನೀವು ಯಾವ ರೀತಿ ಸಹಕಾರ ಕೊಡ್ತಾ ಇದ್ರಿ, ಯಾವ ರೀತಿ ವ್ಯವಸ್ಥೆ ನಿಮ್ಮ ಕುಟುಂಬದಲ್ಲಿ ಇತ್ತು ಮೇಡಮ್? ನಮ್ಮದು ಅಪ್ಪ ಅಮ್ಮ 2 ಮಕ್ಕಳು, 4 ಜನ ಇದ್ದಂತಹ ಒಂದು ಪುಟಾಣಿ ಕುಟುಂಬ. ನಮ್ಮ ತಂದೆ ಮದುವೆನೇ ಆಗಬಾರ್ದು ಅಂತ ಅಂದ್ಕೊಂಡಿದ್ರಂತೆ. ರೈತ ಚಳುವಳಿ ಶುರುವಾಗಿದ್ದು, ನರಗುಂದ ಬಂಡಾಯ ನಡೆದಿದ್ದು 80ನೇ ಇಸ್ವಿಲಿ, ಜುಲೈ 21, 1980. ನಮ್ಮ ತಂದೆ ತಾಯಿ ಮದುವೆ ಆಗಿದ್ದು ಏಪ್ರಿಲ್ 24, 1980. 2 ತಿಂಗಳು ಡಿಫ್ರೆನ್ಸ್ ಅಷ್ಟೇ. ಅಕಸ್ಮಾತ್ ಚಳುವಳಿ ಶುರು ಆದಮೇಲೆ ಏನಾದ್ರು ನಿಮ್ಮಮ್ಮ ಸಿಕ್ಕಿದ್ದಿದ್ರೆ ನಾನು ಮದುವೆನೇ ಆಗ್ತಿರ್ಲಿಲ್ಲ ಅನ್ನೋವಂಥದ್ದು ಹೇಳೋರು ಅವರು. ಯಾಕೆ ಅಂತಂದರೆ ಎಲ್ಲೋ ಒಂದು ಕಡೆ ಅವರಿಗೆ ಏನು ಚಳುವಳಿ ಅಂತಂದರೆ ನೀವು ಮನೇಲಿರೋದಕ್ಕೆ ಸಾಧ್ಯ ಇಲ್ಲ, ಕುಟುಂಬನ ಇಟ್ಕೊಂಡು ಎರಡನ್ನೂ ಬ್ಯಾಲೆನ್ಸ್ ಮಾಡೋದಕ್ಕೆ ಸಾಧ್ಯ ಇಲ್ಲ, ಇವೆಲ್ಲವೂ ಬಹುಶಃ ಕಷ್ಟ ಅನ್ನಿಸ್ತಿತ್ತು ಅಂತ ಅನಿಸುತ್ತೆ. ನಮ್ಮ ತಂದೆ ಜಾತಿ ವಿನಾಶದ ಚಳುವಳಿಲಿದ್ದಂಥವ್ರು. ಲೋಹಿಯಾ ಅವರು ಹೇಳಿದಂಥದ್ದು ಏನಪ್ಪ ಅಂತಂದರೆ, ಜಾತಿ ವ್ಯವಸ್ಥೆಯನ್ನು ನಾವು ಸಂಪೂರ್ಣ ವಿನಾಶ ಮಾಡಬೇಕು ಅಂತಂದರೆ ಅಂತರ್ಜಾತಿ ವಿವಾಹಗಳು ನಡಿಬೇಕು ಅಂಥೇಳಿ. ಹಾಗಾಗಿ ಅವರು ಮದುವೆ ಆಗೋದೇ ಆದರೆ ನಾನು ಸ್ವಜಾತಿಯಲ್ಲಿ ಅಂತೂ ಮದುವೆ ಆಗೋದಕ್ಕೆ ನಾನು ಸಿದ್ಧನಿಲ್ಲ ಅಂತ ಹೇಳಿದರು ಮನೆಯೊಳಗಡೆ. ಹಾಗಾಗಿ ಮನೆಯೊಳಗಡೆನೂ ಕೂಡ ಅವರ ಅಕ್ಕ, ಅವರ ಅಣ್ಣಂದರು ಎಲ್ಲರೂ ಕೂಡ ಬೇರೆ ಬೇರೆ ಜಾತಿಯ ಹುಡುಗಿರನ್ನು ತೋರಿಸೋ ಅಂಥದ್ದು ಶುರು ಮಾಡಿದ್ರಂತೆ. ಅರೆ ಇವ್ರು ಯಾರಿಗೂ ಕೂಡ, ಯಾರು ಕಂಡ್ರೂ ಕೂಡ ಇವ್ರಿಗೆ ಮದುವೆ ಆಗಬೇಕು ಅಂತ ಅನಿಸಿಲ್ಲ.
ನಮ್ಮ ತಾಯಿ ಒಂದು ಕೋಇನ್ಸಿಡೆಂಟಾಗಿ ಅವ್ರಿಗೆ ಸಿಕ್ಕಿರೋದು. ನಮ್ಮ ತಾಯಿಗೂ ನಮ್ಮ ತಂದೆಗೆ 20 ವರ್ಷ ಡಿಫ್ರೆನ್ಸ್. ನಮ್ಮ ತಾಯಿ 20 ವರ್ಷ ಚಿಕ್ಕವರು. ನಮ್ಮ ತಾಯಿಗೆ ನಮ್ಮ ತಂದೆ ಮಾಡ್ತಿದ್ದಂತಹ ಅವ್ರ ಚಳುವಳಿಯ ವಿಚಾರಗಳಾಗಲಿ ಏನೂ ಗೊತ್ತಿರಲಿಲ್ಲ ಅವರಿಗೆ. ಇವರು ಸಂಪೂರ್ಣ ನಾಸ್ತಿಕರು. ನಮ್ಮ ತಂದೆ ದೇವರಲ್ಲಿ ನಂಬಿಕೆ ಇರಲಿಲ್ಲ. ನಮ್ಮ ತಾಯಿ ಸಂಪೂರ್ಣ ಆಧ್ಯಾತ್ಮಿಕತೆಯಲ್ಲಿದ್ದರು. ಸಾಯಿಬಾಬಾ ಅಂತ ಅಂದ್ಕೊಂಡಿದ್ದವರು. ಜಾತಿ ಧರ್ಮದ ವ್ಯವಸ್ಥೆ ಒಳಗಡೆ ಇಲ್ಲದೇ ಇದ್ದರೂ ಒಂದು ಆಧ್ಯಾತ್ಮವನ್ನು ನಂಬಿದಂಥವ್ರು. ನಮ್ಮ ತಂದೆಯ ಸ್ಟೂಡೆಂಟ್ ಮತ್ತು ಅವ್ರ ಹೆಂಡತಿ ನಮ್ಮ ತಾಯಿಗೆ ಕ್ಲೋಸ್ ಫ್ರೆಂಡ್. ಸೊ ಅವರನ್ನು ನೋಡಬೇಕು ಅಂಥೇಳಿ ಇವರು ಲಾ ಕಾಲೇಜಿಗೆ ಹೋಗ್ತಾರೆ, ಅವ್ರ ಫ್ರೆಂಡನ್ನು ನೋಡ್ಬೇಕಂತೇಳಿ ನಮ್ಮ ತಾಯಿ. ಆಗ ಇರೋದಿಲ್ಲ, ಅವ್ರ ಫ್ರೆಂಡ್ ಎಲ್ಲೋ ಹೊರಗೆ ಹೋಗಿರ್ತಾರೆ. ನಮ್ಮ ತಂದೆ ಆಚೆ ಬಂದು ಕೇಳ್ತಾರೆ, ಪ್ರಿನ್ಸಿಪಲ್ ಆಗ ಅವರು ಆಚೆ ಬಂದು ಕೇಳ್ತಾರೆ ಯಾರು ಬೇಕು ಏನು ಅಂತ. ಹಾಗೆ ಹೇಳ್ತಾರೆ, ಇಲ್ಲ ನನ್ನ ಮಂಜುಳಾ ಅವ್ರು ಬೇಕಾಗಿತ್ತು ಅಂಥೇಳಿ. ಆಗ ನಮ್ಮ ತಂದೆ ಹೇಳ್ತಾರೆ, ಇಲ್ಲ ಅವರೆಲ್ಲೋ ಹೊರಗಡೆ ಹೋಗಿದ್ದಾರೆ, ನಾಳೆ ನಮ್ಮಲ್ಲಿ ಕಾಲೇಜಲ್ಲಿ ಫೆಸ್ಟ್ ಇದೆ, ಹಾಗಾಗಿ ಅವ್ರು ಹೊರಗಡೆ ಹೋಗಿದ್ದಾರೆ, ಇನ್ನೇನು ಬರ್ತಾರೆ ಬಂದು ಕೂತ್ಕೊಳ್ಳಿ ಅಂತ ಅಂದ್ಬಿಟ್ಟು ಅವ್ರನ್ನ ಚೇಂಬರಿಗೆ ಕರೆದು ಕೂಡಿಸ್ಕೋತಾರೆ. ಸಂಜೆ ಬಹುಶಃ 6-7 ಗಂಟೆ ಆಗಿರುತ್ತೆ ಅಂತ ಅನಿಸುತ್ತೆ. ಟೀ ಆಫರ್ ಮಾಡ್ತಾರೆ. ಅದಾದಮೇಲೆ ಅವರಿಗೆ ಯಾಕೋ ನಮ್ಮಮ್ಮನ ಕಂಡ್ರೆ ಒಂದು ಆಕರ್ಷಣೆ ಶುರು ಆಗುತ್ತೆ. ಅದಾದಮೇಲೆ ಅವ್ರ ಬಗ್ಗೆ ಏನೂ ಗೊತ್ತಿರಲ್ಲ. ನಮ್ಮ ತಂದೆಗೂ ಅವ್ರ ಬಗ್ಗೆ ಏನೂ ಗೊತ್ತಿಲ್ಲ. ನಮ್ಮ ತಾಯಿಗೆ ಇವ್ರು ಯಾವುದೋ ಒಂದು ದೊಡ್ಡ ಕಾಲೇಜಿನ ಪ್ರಿನ್ಸಿಪಲ್ ಅನ್ನೋದಷ್ಟೇ, ಆ ಗೌರವದ ಒಂದು ಭಾವನೆ ಅಷ್ಟೇ ಇರುತ್ತೆ. ಅದಾದಮೇಲೆ ಅವರ ಫ್ರೆಂಡು, ನಮ್ಮ ತಾಯಿ ಫ್ರೆಂಡು ಮತ್ತು ನಮ್ಮ ತಂದೆಯ ಸ್ಟೂಡೆಂಟ್ ಅವರ ಜೊತೆ ಪ್ರಸ್ತಾಪ ಮಾಡಿ ಕೊನೆಗೆ ಏನೇನೋ ಸವಾಲುಗಳ ನಡುವೆ ಮದುವೆ ಆಗುತ್ತೆ. ರಿಜಿಸ್ಟರ್ ಮದುವೆ. ಆಗಿನ ಕಾಲದಲ್ಲಿ ಅವ್ರು ಖರ್ಚು ಮಾಡಿದ್ದು 26 ರೂಪಾಯಿ ಅಷ್ಟೇ, ಕೇವಲ 2 ಹಾರಕ್ಕಷ್ಟೇ. 2 ಹಾರ ಮತ್ತು ನಮ್ಮ ತಂದೆಯ ಜೊತೆ ಒಡನಾಟ ಇಟ್ಕೊಂಡಂಥ ಪ್ರೊಫೆಸರ್ ರವಿವರ್ಮ ಕುಮಾರ್ ಅವರು, ಇನ್ನೊಬ್ಬರು ಸ್ಟೂಡೆಂಟ್ ಇದ್ದರು BM ನಾಗರಾಜ್ ಅಂತ, ಮತ್ತು SR ನಾಯಕ್ ಅಂತ ಹೇಳಿ ಜಸ್ಟಿಸ್ ಆಗಿದ್ದರು, ಜಡ್ಜ್ ಆಗಿದ್ದರು. ಇವರ ಕೆಲವರ ಸಮ್ಮುಖದಲ್ಲಿ ರಿಜಿಸ್ಟರ್ ಮದುವೆ ಆಗುತ್ತೆ. ಅದಾದಮೇಲೆ ನಮ್ಮ ಕುಟುಂಬದಲ್ಲಿ ಮನೆಯಲ್ಲಿ ವಾತಾವರಣ ಹೇಗಿತ್ತು ಅಂತಂತಂದರೆ ಬರೀ ಚಳುವಳಿ ವಾತಾವರಣ. ಚಳುವಳಿ ಸಂಘಟನೆ ವಿಚಾರಗಳು ಬಿಟ್ಟರೆ ಬೇರೆ ಯಾವ ವಿಚಾರಗಳು ಚರ್ಚೆ ಆಗ್ತಿರ್ಲಿಲ್ಲ. ಒಂದಷ್ಟು ನಮ್ಮ ತಂದೆ ಮನೆಯಲ್ಲಿ ಮದುವೆ ಆದರೆ ಸಾಕಪ್ಪ ಅಂತಿದ್ರು. ಯಾಕಂದ್ರೆ ನಮ್ಮ ತಂದೆಗೆ ಆಲ್ರೆಡಿ 42ನೋ 43 42-43 ವಯಸ್ಸು ಆಗೋಗಿತ್ತು. ನಮ್ಮ ಅಜ್ಜಿ ಮಾಂಗಲ್ಯವನ್ನು ಕಳಶಕ್ಕೆ ಹಾಕ್ಬಿಟ್ಟು ದಿವಸ ಅಳೋರಂತೆ, ಯಾವಾಗ ಮದುವೆ ಆಗ್ತಾನೋ ಇಲ್ವೋ ಅಂತ ಅಂದ್ಕೊಂಡು. ನಮ್ಮ ತಾಯಿ ಮನೆ ಕಡೆಯಿಂದ ಒಂದು ಸ್ವಲ್ಪ ದುಗುಡ, ಏನೋ ಒಂದಷ್ಟು ನಮ್ಮ ಅಜ್ಜಿಗೆ ಒಂದು ಸ್ವಲ್ಪ ಸಿಟ್ಟು ಇವೆಲ್ಲ ಇತ್ತು. ಅದ್ರ ನಡುವೆನೂ ಕೂಡ ನಮ್ಮ ತಂದೆ ಮಾಡಬೇಕು ಅಂತಂದನ್ನ ಮಾಡ್ತಿದ್ದಂಥವ್ರು. ಸೊ ಜೂನ್ ತಿಂಗಳಲ್ಲೇನೋ ಮದುವೆ ಆಗಬೇಕು ಅಂತ ಅಂದ್ಕೊಂಡಿದ್ದು. ಯಾವಾಗ ನಮ್ಮ ತಾಯಿ ಮನೆ ಕಡೆಯಿಂದ ಒಂದಷ್ಟು ವಿರೋಧಗಳು ಬರೋಕ್ಕೆ ಶುರು ಆಯಿತು, ನಮ್ಮ ಅಜ್ಜಿ ಕಡೆಯಿಂದ ಎಸ್ಪೆಷಲಿ, ನಮ್ಮ ತಂದೆ ಜಾಣರಾಗಿ ಏಪ್ರಿಲಲ್ಲೇ ಮದುವೆ ಆಗ್ಬಿಟ್ರು. ಸೊ ಹಾಗೆ ಮನೆಯಲ್ಲಿ ಸಾಂಸಾರಿಕ ಜೀವನದ ಜೊತೆ ಮಕ್ಕಳನ್ನ ನೋಡ್ಕೊಳ್ಳೋದು, ಅದರ ಪಾತ್ರ ಹೇಗಿತ್ತು ನಂಜನಸ್ವಾಮಿ ಅವ್ರದ್ದು? ತುಂಬ ಇನ್ನು ನಮ್ಮ ಜೊತೆಗಿದ್ರೆ ಅವರು ಸಂಪೂರ್ಣ ಎಲ್ಲ ಮರ್ತು ಬಿಡೋರು. ಹೊರಗಡೆ ಏನೇ ಇದ್ರೂ ಮರ್ತು ಬಿಡೋರು. ನಾವು ಶಾಲೆ ಮತ್ತು ಬೇರೆ ಬೇರೆ ಏನು ಆ್ಯಕ್ಟಿವಿಟೀಸಲ್ಲಿ ಇರ್ತಿದ್ವಿ, ಅದರಲ್ಲಿ ಇರ್ತಿದ್ವಿ. ಎಲ್ಲರೂ ಒಟ್ಟಿಗೆ ಕೂತು ಒಂದೊಂದ್ಸಲ 8 ಗಂಟೆಗೆ ಒಂದು ಸೀರಿಯಲ್ ನೋಡ್ತಿದ್ವಿ. ಆಗ್ತಾನೆ ಈ ಕೇಬಲ್ ಟಿ ವಿ ಎಲ್ಲ ಬಂದಿತ್ತು, ZTV ಅಂಥವೆಲ್ಲ 90ರ ದಶಕದಲ್ಲಿ. ಅವನ್ನೆಲ್ಲ ಕೆಲವು ಕಾರ್ಯಕ್ರಮಗಳನ್ನು ಒಟ್ಟಿಗೆ ಕೂತು ನೋಡ್ತಿದ್ವಿ. ಸಂಗೀತ ನಮ್ಮೆಲ್ರಿಗೂ ಒಂದು ಅಭಿರುಚಿ. ನಮ್ಮ ತಾಯಿ ತುಂಬ ಚೆನ್ನಾಗಿ ಹಾಡೋರು, ಮತ್ತು ನಾವುಗಳು ಎಲ್ಲ ಹಿಂದೂಸ್ತಾನಿ ಸಂಗೀತ ಕ್ಲಾಸಿಗೆ ಹೋಗ್ತಿದ್ವಿ. ಸೊ ನಮ್ಮ ತಂದೆಗೂ ಕೂಡ ಹಿಂದೂಸ್ತಾನಿ ಸಂಗೀತ ತುಂಬ ಇಷ್ಟ ಆಯಿತು. ಮತ್ತು ಎಲ್ಲ ಸಂಗೀತಗಾರರ ಬಗ್ಗೆ ಒಂದಷ್ಟು ನಾಲೆಡ್ಜ್ ಇತ್ತು ಮತ್ತು ಪರಿಚಯ ಇತ್ತು. ಒಂದು ಕಲೆಯನ್ನು, ಎಲ್ಲ ರೀತಿಯ ಕಲೆಗಳನ್ನು ಅಪ್ರಿಷಿಯೇಟ್ ಮಾಡ್ತಿದ್ದಂಥವ್ರು ಇಬ್ಬರೂ, ಅಪ್ಪ ಅಮ್ಮ ಇಬ್ಬರೂ ಕೂಡ. ಮತ್ತು ಏನು ತುಂಬ ತಮಾಷೆಯಾಗಿರೋ ಸಮಯದಲ್ಲಿ ತಮಾಷೆಯಾಗಿರ್ತಿದ್ರು. ಗೋವಿಂದ ಡ್ಯಾನ್ಸ್ ಮಾಡುತ್ತಿದ್ರು. ಆವಾಗ ಗೋವಿಂದ ಡ್ಯಾನ್ಸ್ ಬರೋದು, ಟಾಪ್ 10 ಅಂತ ಬರೋದು ZTVಯಲ್ಲಿ. ಅದನ್ನೆಲ್ಲ ನಾವು ನೋಡ್ತಾ ಕೂತ್ರೆ ಇವನ್ಕಿನ ಚೆನ್ನಾಗಿ ನಾನು ಡ್ಯಾನ್ಸ್ ಮಾಡ್ತೀನಿ ಅಂತ ಅವ್ರು ಮಾಡಿ ತೋರಿಸೋರು.
ಸೊ ಈ ರೀತಿಯೆಲ್ಲ ಒಂದಷ್ಟು ಅಂದರೆ ಅವರದ್ದು ಹೆಂಗಿತ್ತು ಆ್ಯಟಿಟ್ಯೂಡ್ ಅಂತಂದರೆ ಯಾರೇ ಏನೇ ಮಾಡೋ ಅದಕ್ಕಿಂತ ಚೆನ್ನಾಗಿ ನಾನು ಮಾಡ್ತೀನಿ ಅನ್ನೋಂಥದ್ದು ಆಗಬೇಕು. ಈಗ ಯಾರಿಗೊಬ್ರಿಗೆ ಫಸ್ಟ್ ರ್ಯಾಂಕ್ ಬಂದು ನನಗೆ ರ್ಯಾಂಕ್ ಬರಲಿಲ್ಲ ಅಂದರೆ ಅದ್ಯಾಕೆ ಅವರು ಅದೇನು ಬ್ರಹ್ಮವಿದ್ಯೆನ ಅವ್ರಿಗೆ ಬಂತು ನಿನಗೆ ಬರಲಿಲ್ಲ ಅನ್ನೋ ಅಂಥದ್ದನ್ನು ಕೇಳೋರು. ಅಂದರೆ ಆ ರೀತಿಯ ಒಂದು ಕಾಂಪಿಟೇಷನಲ್ಲೇ ಅವರು ಬಹುಶಃ ಬದುಕಿದ್ದು ಕೊನೆ ತನಕ. ಮತ್ತು ಎಂಥ ಸರಳ ವ್ಯಕ್ತಿತ್ವ ಅಂತಂದರೆ ಎರಡನೇ ಸಲ 89ರಲ್ಲಿ ಅವರು ಚುನಾವಣೆಗೆ ನಿಂತು ಗೆದ್ದಿದ್ರು ಧಾರವಾಡದಲ್ಲಿ ಉಪಚುನಾವಣೆಯಲ್ಲಿ. ಅದಾದ ನಂತರ ಎರಡನೇ ಚುನಾವಣೆಗೆ ನಿಂತರೂ ಅಲ್ಲಿ ಏನು ಸೋಲನ್ನು ಕಂಡ್ರು, ಅಲ್ಲಿ ಗೆಲ್ಲಕ್ಕಾಗಲಿಲ್ಲ. ನಾವೆಲ್ಲ ತುಂಬ ಅಪ್ಸೆಟ್ ಆಗಿದ್ವಿ. ನಾನು ಆಗಲೇ ಸ್ವಲ್ಪ ಒಂದಷ್ಟು ಅರ್ಥ ಮಾಡ್ಕೊಳ್ಳೋ ಅಂಥ ವಯಸ್ಸಿಗೆ ಬಂದಿದ್ದೆ, ಬಹುಶಃ 9ನೇ ಕ್ಲಾಸ್ 8-9ನೇ ಕ್ಲಾಸ್ ಇರಬೇಕು. ನಾನು ತುಂಬ ಅಪ್ಸೆಟ್ ಆಗಿದ್ದೆ. ನಮ್ಮ ರೈತ ಸಂಘದಲ್ಲೂ ಕೂಡ ತುಂಬ ಜನ ಅಪ್ಸೆಟ್ ಆಗಿದ್ರು. ನಮ್ಮ ತಂದೆ ಬಂದ ತಕ್ಷಣ ಯಾಕೆ ಅಳ್ತಿದ್ದೀರಿ ಎಲ್ರೂ, ನನಗೆ ಹಿಂಗೆ ಅಂದ್ಬಿಟ್ಟು ಕೆನ್ನೆಗೆ ಹಿಂಗೆ ತಿವಿದ್ಬಿಟ್ಟು, ಯಾಕೆ ಅಳ್ತಿದ್ದಿ, ಏನೋ ಸ್ವಂತ ಕೆಲಸ ಎಷ್ಟು ಬಾಕಿ ಇತ್ತು ಗೊತ್ತಾ, ಏನೂ ಮಾಡೋಕ್ಕಾಗಿರಲಿಲ್ಲ ಅಂತ ಅಂದ್ಬಿಟ್ಟು ನಮಗೆ ಏನು ಅವ್ರ ತಾಯಿ ಮಾಡ್ತಿದ್ದಂತಹ ಉದ್ದಿನ ಹಪ್ಪಳ, ಬೇಸಿಗೆ ಕಾಲ ಆಗ ನಮಗೆಲ್ಲ ರಜಾ ಇತ್ತು, ಬೇಸಿಗೆ ರಜಾ ಇತ್ತು. ಉದ್ದಿನ ಹಪ್ಪಳ ಮಾಡಿದ್ವಿ. ಏನೋ ಕೆಳಗಡೆ ಅವರೇ ಎಲ್ಲ ಕಲಿಸ್ಕೊಟ್ರು. ಏನೋ ಮಂಗರವಳ್ಳಿ ತಂದರು. ಈ ಕಡೆ ಉದ್ದಿನ ಹಪ್ಪಳಕ್ಕೆ ಮಂಗರವಳ್ಳಿ ಅಂತ ಅಂದ್ಬಿಟ್ಟು ಅದನ್ನು ಬೇಯಿಸ್ಬಿಟ್ಟು ಹಾಕ್ತಾರೆ. ಅದನ್ನು ತಂದು ಅದನ್ನು ಏನೋ ಹಿಟ್ಟನ್ನೆಲ್ಲ ತಯಾರು ಮಾಡಿ ನಮ್ಮಮ್ಮಗೆ ಹೇಳ್ಕೊಟ್ರು ಉದ್ದಿನ ಹಪ್ಪಳ ಹೆಂಗೆ ಮಾಡೋದು ಅಂತ. ಇಬ್ಬರೂ ಗಂಡ ಹೆಂಡತಿ ಮಾಡಿಕೊಡೋರು. ನಾನು ನನ್ನ ತಮ್ಮ ಮೇಲ್ಗಡೆ ಹೋಗಿ ತಾರಸಿ ಮೇಲೆ ಹೋಗಿ ಅದನ್ನು ಒಣಗಾಕ್ತಿದ್ವಿ. ಅಂದರೆ ಅವರು ಅಂಥ ಸಣ್ಣ ಸಣ್ಣ ವಿಚಾರದಲ್ಲಿ ಎಷ್ಟು ಖುಷಿ ಪಡೋರು ಅಂದರೆ, ಇನ್ನೊಂದು ಅದನ್ನು ಕ್ಯಾಮ್ರಾ ಮುಂದೆ ಹೇಳಬೇಕೋ ಬೇಡೋ, ಬಟ್ ಅವ್ರ ವ್ಯಕ್ತಿತ್ವ ಏನು ಅನ್ನೋವಂಥದ್ದು. ಅಂದರೆ ಹಣ ಹಾಗೆ ಬಂದುಬಿಡಲಿಲ್ಲ ಅವರಿಗೆ, ಪ್ರತಿಯೊಂದು ರೂಪಾಯಿಗೂ ಅಷ್ಟು ಗೌರವ ಕೊಡೋರು. ಹಾಗೆ ಏನೂ ಮಜಾ ಮಾಡ್ತಿರ್ಲಿಲ್ಲ. ಅವರ ಅಂಡರ್ ಗಾರ್ಮೆಂಟ್ಸ್ನೆಲ್ಲ ತೆಗೆದ್ರು, ಎಲ್ಲ ತೆಗೆದು ಎಲಾಸ್ಟಿಕ್ ಹೋಗಿತ್ತು, ಎಲ್ಲದಕ್ಕೂ ಹೊಸ ಎಲಾಸ್ಟಿಕ್ ಹಾಕೋರು. ಬೇರೆಯವರಾಗಿದ್ದರೆ ಬಹುಶಃ ಆ ಸ್ಥಾನದಲ್ಲಿದ್ದವರು ಅದನ್ನು ಬಿಸಾಕ್ಬಿಟ್ಟು ಹೊಸದು ತಂದಿರೋರು. ಇವ್ರು ಯಾಕೆ ಇದಿನ್ನೂ ಚೆನ್ನಾಗೇ ಇದೆಯಲ್ಲ, ಎಲಾಸ್ಟಿಕ್ ತಾನೇ ಹೋಗಿರೋದು, ಎಲಾಸ್ಟಿಕ್ಕನ್ನು ಬದಲಾಯಿಸಿದ್ರಾಯ್ತು, ಎಲಾಸ್ಟಿಕ್ಕನ್ನು ಬದಲಾಯಿಸಿದ್ರು. ಆಮೇಲೆ ಶಾಸನ ಸಭೆಯಲ್ಲಿ ಕೂತು ಈ ಭಾಗದಲ್ಲಿ ಸೌದು ಹೋಗಿರೋದು ಜುಬ್ಬದಲ್ಲಿ. ಇಲ್ಲಿ ನಂಜನಗೂಡಲ್ಲಿ ಒಬ್ಬ ಟೈಲರ್ ಇದ್ದ, ಅವರು ಈ ಸಿಲ್ಕ್ ಹಾಕೊಳ್ಳೋರು, ಮೈಸೂರು ಸಿಲ್ಕ್ ಇದು ಜುಬ್ಬ ಬಟ್ಟೆ. ಈ ಜೋಬಿಗೆ ಸಿಲ್ಕ್ ಹಾಕಿರ್ತಾನಲ್ಲ ಅವನಿಗೆ ಅದು ಕೊಟ್ಟು, ಆ ಜೋಬಿಗೆ ಸಿಲ್ಕ್ ಯಾಕಪ್ಪ ಹಾಕಿದ್ಯಾ, ರೇಷ್ಮೆ ಅಲ್ಲಿಗೆ ವೇಸ್ಟು, ಅಲ್ಲಿ ಬೇರೆ ಆದವರು ಅದೇ ಥರದ್ದು ಪಾಲಿಯಸ್ಟರ್ ಏನಾರು ಹಾಕು, ಅದನ್ನು ತೆಗೆದು ಇಲ್ಲಿಗೆ ಕಾಣಿಸ್ತಿದ್ದಂಗೆ ಡಾರ್ನಿಂಗ್ ಮಾಡ್ಕೊಳ್ಳೋನು ಅವನು. ಅದನ್ನು ಇನ್ನೊಂದು 5 ವರ್ಷ ಬರುತ್ತೆ ಅಂತ ಹಾಕೊಳ್ಳೋರು. ಇಲ್ಲ ಅಂದರೆ ಅದನ್ನು ಕತ್ತರಿಸ್ಬಿಟ್ಟು ನನಗೆ ಕೊಡೋರು, ನಾನು ಕಾಲೇಜ್ಗೆ ಹಾಕೊಂಡು ಹೋಗ್ತಿದ್ದೆ. ಹೀಗೆ ಅಂದರೆ ಯಾವುದನ್ನು ವೇಸ್ಟ್ ಮಾಡ್ತಿರ್ಲಿಲ್ಲ. ಅವರಿರೋ ತನಕ ನಮ್ಮ ಮನೆಗೆ ಕಾರ್ಪೆಂಟ್ರು ಬರ್ತಿರ್ಲಿಲ್ಲ, ಎಲೆಕ್ಟ್ರಿಷಿಯನ್ ಬರ್ತಿರ್ಲಿಲ್ಲ, ಪ್ಲಂಬರ್ ಬರ್ತಿರ್ಲಿಲ್ಲ, ಅಪರೂಪ. ನಮ್ಮ ಮನೇಲಿ ಎಲ್ಲ ಟೂಲ್ಸು ಇತ್ತು, ರೆಂಚ್ ಇತ್ತು, ಕಟಿಂಗ್ ಪ್ಲೇಯರ್ ಇತ್ತು, ಸುತ್ತಿಗೆ ಇತ್ತು, ಮಚ್ಚಿತ್ತು, ಆಮೇಲೆ ಅರ ಇತ್ತು. ಅವೆಲ್ಲವೂ ಕೂಡ ನಮಗೆ ಚಿಕ್ಕ ವಯಸ್ಸಲ್ಲಿ ಟೂಲ್ಸ್ದು ಏನು ಸಲಕರಣೆಗಳಿದ್ದಾವೆ ಎಲ್ಲದರ ಪರಿಚಯ ಇತ್ತು. ನಮ್ಮ ಶಾಲೆಗೆ ಹೋದರೆ ನಮ್ಮ ಫ್ರೆಂಡ್ಸಿಗೆ ಅವೆಲ್ಲ ಗೊತ್ತಿರ್ತಿರ್ಲಿಲ್ಲ. ಅರ ಅಂದರೆ ಗೊತ್ತಿಲ್ಲ, ಏನು ಅಥವಾ ಗುದ್ಲಿ ಅಂದರೆ ಗೊತ್ತಿರ್ತಿಲ್ಲ. ಎಲ್ಲ ಕೆಲಸ ತಾವೇ ಮಾಡೋದು. ನೀವು ನಂಬ್ತಿರೋ ಬಿಡ್ತು, ಈ ಗಾರೆ ಕೆಲಸದವರು ಒಂದು ತೂವ ಗುಂಡು ಇಟ್ಕೋತಾರಲ್ಲ, ಏನು ಅಳತೆ ಸರಿಗೆ ಬರಲಿ ಅಂತ, ಅದು ಕೂಡ ನಮ್ಮಲ್ಲಿ ಇರ್ತಿತ್ತು. ಅದನ್ನು ತಗೊಂಡು ಇವರೇ ಸಣ್ಣ ಪುಟ್ಟದ್ದು ಏನೇ ಹೋದ್ರೂ ಅದನ್ನು ಸರಿ ಮಾಡಿಬಿಡೋರು. ಎಲೆಕ್ಟ್ರಿಕಲ್ ನಮ್ಮಮ್ಮ ಗ್ಯಾಸ್ ಹೆದರ್ಕೊಂಡು ಎಲೆಕ್ಟ್ರಿಕ್ ಸ್ಟವ್ ಇಟ್ಕೊಂಡಿದ್ರು. ಅದು ಆವಾಗ ಅದಕ್ಕೆ ಒಳಗೆ ಸುಟ್ಟೋಗ್ಬಿಟ್ಟು ಆ ಮಣಿಗಳೆಲ್ಲ ಆಚೆ ಬರೋದು. ಅದನ್ನೆಲ್ಲವನ್ನು ರಿಪೇರಿ ಮಾಡೋರು, ಮಿಕ್ಸರ್ ರಿಪೇರಿ ಮಾಡೋರು. ಅದ್ಭುತವಾದಂಥ ವ್ಯಕ್ತಿತ್ವ. ಮ್ಯಾಮ್, ನರಗುಂದ ಬಂಡಾಯಕ್ಕೆ, ನವಲಗುಂದ ಬಂಡಾಯಕ್ಕೆ ನಿಮ್ಮ ತಂದೆಯವರ ಪಾತ್ರ ಅಲ್ಲಿ ಏನಿತ್ತು? ಯಾವ ರೀತಿ ಅವ್ರಿಗೆ ಸಹಾಯ ಮಾಡಿದ್ರು ಇಲ್ಲಿಂದ ಅವರು ಚಳುವಳಿಗಾಗಿ? ನರಗುಂದ ನವಿಲಗುಂದ ಬಂಡಾಯ ನಡೆದಾಗ ಅಲ್ಲಿ ರೈತರು ಹೆದರು ಬಿಟ್ಟಿದ್ರು. ಅಲ್ಲಿ ಗೋಲಿಬಾರ್ ನಡೆದಿತ್ತು, ರೈತರು ಹೆದರು ಬಿಟ್ಟಿದ್ರು. ಬಸಪ್ಪ ಲಕ್ಕುಂಡಿ ಮತ್ತು ಈರಣ್ಣ ಕೊಡ್ಲಿಕೊಪ್ಪ ಅಂತ ಹೇಳಿ ಇಬ್ಬರು ರೈತರು ಸಾವಾಗಿತ್ತಲ್ಲಿ. ಅದಾದ ನಂತರ ಗುಂಡೂರಾವ್ ಅವರ ಸರ್ಕಾರ ಇದ್ದಾಗ ಅನೇಕ ಕಡೆ ಗೋಲಿಬಾರ್ ಆಗಿದೆ. ಶಿವಮೊಗ್ಗದ ನಾಗಸಮುದ್ರ ಇರ್ಬೋದು, ದುದ್ದ ಇರ್ಬೋದು, ಹಾಸನದಲ್ಲಿ, ಗೆಜ್ಜಿಲ್ಗೆರೆ, ಅನೇಕ ಕಡೆ ಸಾವಾಗಿದೆ. ಆಗ ರೈತರು ಒಟ್ಟಾರೆ ಹೆದರು ಬಿಟ್ಟಿದ್ರು.
ಅಲ್ಲಿಗೆ ಹೋಗಿ ಮೊದಲು ಏನು ಅಲ್ಲಿಗೆ ವೀರ್ಗಲ್ಲನ್ನು ಸ್ಥಾಪನೆ ಮಾಡೋದ್ರ ಮೂಲಕ ಮನೆ ಮನೆಗೆ ಹೋಗಿ ಅಲ್ಲಿ ಕಾರ್ಯಕರ್ತರು ಅವ್ರಿಗೆ ಧೈರ್ಯ ಹೇಳೋದ್ರ ಮೂಲಕ ಅವ್ರನ್ನ ರೈತ ಸಂಘಕ್ಕೆ ಕರ್ಕೊಂಡ್ಬಂದಿದ್ದಾರೆ. ಮತ್ತೆ ಆಗ ಚುನಾವಣೆಯಲ್ಲಿ ಒಂದು ಘೋಷಣೆ ಕೊಟ್ಟಿದ್ರು, ರೈತರ ಎದೆಗೆ ಗುಂಡಿಟ್ಟು ಹೊಡೆದ ಗುಂಡೂರಾಯನಿಗೆ ವೋಟ್ ಇಲ್ಲ ಅಂತ. ಆವಾಗ ಏನು ಇಡೀ ಕರ್ನಾಟಕದಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಕಾಂಗ್ರೆಸ್ಸೇತರ ಸರ್ಕಾರ ತರೋದಕ್ಕೆ ಬಹಳ ದೊಡ್ಡ ಪಾತ್ರ ವಹಿಸಿದ್ದು ಆವತ್ತಿನ ರೈತ ಚಳವಳಿ. ಅದಾದ್ಮೇಲೆ ಗುಂಡೂರಾವ್ ಸರ್ಕಾರ ಬೀಳುತ್ತೆ, ರಾಮಕೃಷ್ಣ ಹೆಗಡೆ ಅವ್ರ ಸರ್ಕಾರ ಬರುತ್ತೆ. ಅದ್ರ ಹಿಂದೆ ಬಹಳ ದೊಡ್ಡ ಕಾಂಟ್ರಿಬ್ಯೂಷನ್ ಇದ್ದಿತ್ತು ರೈತ ಚಳವಳಿದು. ಮ್ಯಾಮ್, ಒಂದು ಕಡೆ ನೋಡಿದ್ರೆ ಅವರು ಚಳುವಳಿ ಮಾಡ್ಕೊಂಡು ಬರ್ತಾ ಇರ್ತಾರೆ. ಸೊ ಅದ್ರ ಜೊತೆಗೇನೆ ಹಸಿರು ಸೇನೆ ಅಂದರೆ ರೈತರನ್ನ ಒಗ್ಗಡಿಸಿ ಒಂದು ರೀತಿ ಚಳುವಳಿ ಮಾಡಿ ಸರ್ಕಾರಕ್ಕೆ ಎಚ್ಚರಿಕೆ ಗಂಟೆ ಕೊಡೋದು. ಆದರೆ ಅದ್ರ ನಿಟ್ಟಿನಲ್ಲಿ ಅವರು ಯಾವುದೇ ರಾಜಕಾರಣಿಗಳನ್ನ ಭೇಟಿ ಆಗ್ತಿರಲ್ಲ. ಆದರೂ ಕೂಡ ಅವರು MLA ಕಂಟೆಸ್ಟ್ ಮಾಡ್ತಾರೆ. ಹೇಗಾಗತ್ತೆ ಆ ಸಿಚುವೇಶನ್ನು? ಏನು ಅವ್ರಿಗೆ MLA ಕಂಟೆಸ್ಟ್ ಮಾಡಬೇಕು ಅಂತ ಹೇಳಿ ಯಾರು ಬೇಡಿಕೆ ಇರ್ತಾರೆ? ಅವ್ರು ಯಾಕೆ ಉಪಚುನಾವಣೆಯಲ್ಲಿ ಭಾಗವಹಿಸ್ತಾರೆ? ರೈತ ಚಳವಳಿ ಒಳಗಡೆ ಚುನಾವಣೆಗೆ ಭಾಗವಹಿಸ್ಬೇಕೋ ಬೇಡವೋ ಅನ್ನೋ ಅಂಥದ್ದು ಚರ್ಚೆ ಆವತ್ತಿನಿಂದನೇ ಶುರು ಆಗುತ್ತೆ. 80ರ ದಶಕದಲ್ಲಿ ಯಾವಾಗ ಚಳವಳಿ ಉತ್ತುಂಗಕ್ಕೆ ಹೋಗತ್ತೆ, ಆಗ ತುಂಬ ಜನರ ಭಾವನೆ ಬರೋದು, ಈಗ ನಮ್ಮ ಸಂಘಟನೆ ಇಷ್ಟು ಬಲಿಷ್ಠವಾಗಿ ಬೆಳೆದು ಬಿಟ್ಟಿದೆ, ಮೂಲೆ ಮೂಲೆಗೂ ನಮ್ಮ ಕಾರ್ಯಕರ್ತರಿದ್ದಾರೆ, ಈಗ ನಾವು ಚುನಾವಣೆಗೆ ಸ್ಪರ್ಧೆ ಮಾಡಿದ್ದೀವಿ ಅಂತಂದರೆ ಸರ್ಕಾರ ನಮ್ಮದೇ ಅನ್ನೋ ಅಂಥದ್ದು. ನಾವು ಸಣ್ಣವರಿದ್ದಾಗ ನಾವೆಲ್ಲ ಮಾತಾಡ್ತಿದ್ದೀವಿ, ನಾವಾಗಲಿ ಸುಂದರೇಶ್ ಅವ್ರ ಮಕ್ಕಳಾಗಲಿ ನಾವೆಲ್ಲ ಮಾತಾಡ್ತಿದ್ದಿದ್ದು ಕಬ್ಬನ್ ಪಾರ್ಕಲ್ಲಿ ಸಮಾವೇಶ ಆಗೋದು ಪ್ರತಿ ಅಕ್ಟೋಬರ್ 2 ಗಾಂಧಿ ಜಯಂತಿ ದಿವಸ. ನಾವೆಲ್ಲ ಏನು ಭಾಷಣಗಳನ್ನು ಕೇಳಿಸ್ಕೊತಿದ್ವಲ್ಲ, ನಮಗೆಲ್ಲ 5, 6, 7 ವರ್ಷದ ಮಕ್ಕಳು. ಯಾರೇ ಕೇಳೋರು ನಾವು ವಿಧಾನಸೌಧದ ಮೇಲೆ ಹಸಿರು ಬಾವುಟ ಹಾರಿಸ್ತೀವಿ ಅಂತಿದ್ವಿ. ಅಂದರೆ ಆ ಮಟ್ಟದ ಚಳುವಳಿ ಇದ್ದಿದ್ದು. ಆಮೇಲೆ ಎಲ್ಲರ ಭಾಷಣದಲ್ಲೂ ನಾವು ವಿಧಾನಸೌಧದ ಮೇಲೆ ಹಸಿರು ಬಾವುಟ ಹಾರಿಸ್ತೀವಿ ಅಂತ ಸುಂದರೇಶ್ ಮಾಮ ಮಾತನಾಡುವಾಗ ಎಲ್ಲ ಹಾಗಿದ್ದಂಥದ್ದು. ಆಗ ರೈತ ಚಳುವಳಿಯಾಗೇ ಉಳಿಸ್ಕೋಬೇಕು ಅಥವಾ ರೈತ ಚಳುವಳಿಯನ್ನು ರಾಜಕೀಯಕ್ಕೂ ಚುನಾವಣಾ ರಾಜಕಾರಣಕ್ಕೂ ಹೋಗಬೇಕು ಅನ್ನೋವಂಥ ಈ ಚರ್ಚೆಗಳೆಲ್ಲ ನಡೀತಿರ್ತವೆ. ಮೊದಲನೇ ಒಂದು ಹಂತದಲ್ಲಿ ಚುನಾವಣೆಗೆ ಹೋಗೋದು ಬೇಡ ಅಂತ ತೀರ್ಮಾನ ಮಾಡ್ತಾರೆ. ಆಗಲೇ ಸಿದ್ದರಾಮಯ್ಯನವರು ರೈತ ಸಂಘವನ್ನು ಬಿಟ್ಟು ಅವರು ಬೇರೆ ಪಕ್ಷದಿಂದ ಇಂಡಿಪೆಂಡೆಂಟ್ ಆಗೇನೋ ಕಂಟೆಸ್ಟ್ ಮಾಡುವಂಥ ತೀರ್ಮಾನ ತಗೋತಾರೆ. ಯಾಕೆಂದರೆ ರೈತ ಸಂಘ ಚುನಾವಣೆಗೆ ಹೋಗೋದು ಬೇಡ ಅಂತ ತೀರ್ಮಾನ ತಗೊಂಡಿರುತ್ತೆ. ಅದಾದಮೇಲೆ ಒಂದು ಏನು 87ನೇ ಇಸ್ವಿ ಚಳವಳಿ ಅನಿಸುತ್ತೆ, ಚುನಾವಣೆ 87ನೇ ಇಸ್ವಿಯಲ್ಲಿ ಹೆಚ್ಚು ಕಮ್ಮಿ ತುಂಬ ಜಾಗಗಳಲ್ಲಿ ನಮ್ಮ ಕಂಟೆಸ್ಟೆಂಟ್ಸ್, ನಾವು ಚುನಾವಣೆಗೆ ಸ್ಪರ್ಧೆ ಮಾಡಿರ್ತೀವಿ, ಆಗ ತುಂಬ ಕಡೆ 250, 300, 500, 1000 ಇಷ್ಟರ ಅಂತರದಲ್ಲಿ ನಮ್ಮ ಅಭ್ಯರ್ಥಿಗಳು ಸೋಲನ್ನು ಅನುಭವಿಸಿರ್ತಾರೆ. ಆವಾಗ ನಮಗನ್ಸೋದು ನಾವು ಸೆಕೆಂಡಿಗೆ ಬಂದಿರ್ತೀವಿ, ಸೆಕೆಂಡ್ ಪೊಸಿಷನಿಗೆ. ಆವಾಗ ರೈತ ಸಂಘದವರಿಗೆ, ಆವತ್ತಿನ ನಾಯಕರಿಗೆ ಅಥವಾ ಮುಂಚೂಣಿಯಲ್ಲಿದ್ದವರಿಗೆ ಅನಿಸೋದು ನಾವಿದನ್ನು ಸೀರಿಯಸ್ ಆಗಿ ತೊಗೋಬೇಕು ಅಂಥೇಳಿ. ಸೊ ಬಾಬಾಗೌಡ ಪಾಟೀಲ್ ಅಂತ ಇರ್ತಾರೆ, ಉತ್ತರ ಕರ್ನಾಟಕದಲ್ಲಿ ಅತ್ಯಂತ ಪ್ರಭಾವಿ ಮತ್ತು ಬಲಿಷ್ಠವಾಗಿ ಬೆಳೆದಿರ್ತಾರೆ ರೈತ ನಾಯಕರಾಗಿ. ಅವರನ್ನು ಅಲ್ಲಿಯ ಜನ ನಡೆದಾಡುವ ಬಸವಣ್ಣ ಅಂತ ಕರಿತಿರ್ತಾರೆ. ಅಷ್ಟರ ಮಟ್ಟಿಗೆ ಅವರು ಸಂಘಟನೆಯನ್ನು ಕಟ್ಟಿರ್ತಾರೆ. ಅವರು ಕಿತ್ತೂರು ಮತ್ತು ಧಾರವಾಡ ಗ್ರಾಮೀಣದಲ್ಲಿ 2 ಕ್ಷೇತ್ರಗಳಲ್ಲಿ ಅಟ್ ಎ ಟೈಮ್ ಗೆಲ್ತಾರೆ. ಆವಾಗ ಒಂದು ಕ್ಷೇತ್ರವನ್ನು ಬಿಟ್ಕೊಡ್ಬೇಕಲ್ಲ, ಆಗ ಯಾರನ್ನ ನಿಲ್ಲಿಸ್ಬೇಕು ಅಂತಂದಾಗ ನಂಜುಂಡಸ್ವಾಮಿಯವ್ರನ್ನ ನಿಲ್ಲಿಸ್ಬೇಕು, ಅವ್ರನ್ನ ನಾವು ವಿಧಾನಸಭೆ ಒಳಗಡೆ ಕಳಿಸ್ಬೇಕು ಅನ್ನೋವಂಥ ತೀರ್ಮಾನ ತಗೊಂಡು ಅಲ್ಲಿ ಹೋಗಿ ನಂಜುಂಡಸ್ವಾಮಿಯವ್ರು ನಿಂತು ಗೆಲ್ತಾರೆ 89ರಲ್ಲಿ. ಚುನಾವಣೆಯನ್ನು ರೈತ ಸಂಘ ಯಾವತ್ತಿದ್ರೂ ಒಂದು ಚುನಾವಣೆಯನ್ನು ಚಳುವಳಿಯಾಗಿ ಸ್ವೀಕರಿಸಿದ್ದು. ಏನು ಹಣ ಹೆಂಡದ ನಡುವೆ ಚಳುವಳಿ ನಡೆಯುತ್ತೆ, ಇದು ಚಳುವಳಿಯಲ್ಲ, ಚುನಾವಣೆ ನಡೆಯುತ್ತೆ. ಇದು ನಿಜವಾದಂಥ ಚುನಾವಣೆ ಅಲ್ಲ. ಇದು ನಾವು ಪ್ರಜಾತಂತ್ರದ ವ್ಯವಸ್ಥೆಯನ್ನು ಕಾಪಾಡಬೇಕು ಅಂತಂದರೆ ಚುನಾವಣೆ ಬಹಳ ಮುಖ್ಯವಾದಂಥ ಒಂದು ಬಹಳ ಇಂಪಾರ್ಟೆಂಟ್ ಟೂಲ್. ಅದು ಇಟ್ಸ್ ಎ ಟೂಲ್ ಫಾರ್ ಡೆಮಾಕ್ರಸಿ.
ಹಾಗಾಗಿ ನಾವು ನಡೆಯುವಂಥ ಎಲ್ಲ ಅಕ್ರಮಗಳನ್ನು ನಾವು ನಡೀದೇ ಇರೋ ಹಾಗೆ ಮತ್ತು ನಿಜವಾದಂಥ ಏನು ಚುನಾವಣೆ ಹೇಗೆ ನಡೆಸಬೇಕು ಅನ್ನೋವಂಥ ಒಂದು ಮಾದರಿ ಸೃಷ್ಟಿ ಮಾಡಬೇಕಂತೇಳಿ ಚುನಾವಣೆಯನ್ನು ಕೂಡ ಚಳುವಳಿಯಾಗಿ ಸ್ವೀಕರಿಸುತ್ತೆ ರೈತ ಸಂಘ. ಹಾಗಾಗಿ ಮೊದಲನೇ 84 ಮತದಾರರ ಅಭ್ಯರ್ಥಿ ಅನ್ನುವಂಥ ಒಂದು ಕಾನ್ಸೆಪ್ಟ್ನು ಕೂಡ ಪ್ರಯೋಗ ಮಾಡ್ತಾರೆ. ಅಂದರೆ ಮತದಾರರೇ ಎಲ್ಲರೂ ಸೇರಿ ಅಭ್ಯರ್ಥಿಯನ್ನು ಆಯ್ಕೆ ಮಾಡ್ಕೊಳ್ಳುವಂಥದ್ದು ಮತ್ತು ನಿಮಗೆ ಕಟ್ಟುವಂಥ ಠೇವಣಿ ಕೂಡ ಮತದಾರರೇ ಕಟ್ತಾರೆ. ಮತ್ತು ಇಡೀ ಚುನಾವಣೆ ಪ್ರಕ್ರಿಯೆ ಮತದಾರರು ಕೊಡುವಂಥ ದೇಣಿಗೆ ಮೇಲೇ ನಡೆಯುತ್ತೆ ಅನ್ನುವಂಥದ್ದು. ಸೊ ಮತದಾರರ ಅಭ್ಯರ್ಥಿ ಅಂತ ಅದು ಒಂದು ಪ್ರಾಯೋಗಿಕವಾಗಿ ನಡೆಯುತ್ತೆ. ಅದೇನು ಅಷ್ಟೊಂದು ಯಶಸ್ಸು ಕಾಣಲ್ಲ ಆಗ. ಇದಾದ್ಮೇಲೆ ಅವರು ಸೋಲನ್ನ ಅನುಭವಿಸ್ತಾರೆ. ಯಾಕಾಗಿ? ಯಾಕೆಂದ್ರೆ ಮುಂಚೂಣಿಯಲ್ಲಿದ್ದಂಥ ನಾಯಕರು, ಇವರ ಹೆಸರು ಆ ಕಾಲದಲ್ಲಿ ಅಷ್ಟೊಂದು ಹೆಸರುವಾಸಿ, ಮತ್ತೆ ಇವರ ಚಳುವಳಿಗಳೆಲ್ಲ ಯಾವುದು ಫೇಲ್ ಆಗಿಲ್ಲ. ಇವರು ಕೈ ಇಟ್ಟಂತ ಯಾವುದೇ ಒಂದು ಚಳುವಳಿಗೆ ವಿಧಾನಸೌಧದಲ್ಲಿ ಬೆಂಚ್ ತಡ್ತಾ ಇದ್ರು. ಸೊ ಈ ಸಂದರ್ಭದಲ್ಲಿ ಇವ್ರ ಸೋಲಿಗೆ ಮುಖ್ಯವಾದ ಕಾರಣ ಏನಾಗುತ್ತೆ? ಬಹುಶಃ ಆ ಕ್ಷೇತ್ರದ ಜನ ನಂಜುಂಡಸ್ವಾಮಿಯವರ ವ್ಯಕ್ತಿತ್ವದ ಆಳ ಅಗಲನ ತಿಳ್ಕೊಂಡಿರಲಿಲ್ಲ ಅನ್ನುವಂಥದ್ದು ನನ್ನ ಭಾವನೆ. ಯಾಕೆ ಅಂತಂದರೆ ಯಾವುದೇ ಒಂದು ಕ್ಷೇತ್ರದಲ್ಲಿ ಒಬ್ಬ ಪ್ರತಿನಿಧಿಯನ್ನು ಆಯ್ಕೆ ಮಾಡಿ ಕಳಿಸಿದ್ರು ಅಂತಂದರೆ ಅವರಿಂದ ಒಂದಷ್ಟು ನಿರೀಕ್ಷೆಗಳನ್ನು ಇಟ್ಕೊಂಡಿರ್ತಾರೆ ಆ ಕ್ಷೇತ್ರದ ಜನ. ನಮಗೆ ಏನು ಬೇಕು ಅಂತಂದಾಗ ಸಿಗಬೇಕು, ನಮಗೆ ಏನು ನಾವು ಕೇಳಿದ್ದನ್ನೆಲ್ಲ ಮಾಡಿಕೊಡ್ಬೇಕು, ಈ ರೀತಿಯ ಒಂದಷ್ಟು ನಿರೀಕ್ಷೆಗಳನ್ನು ಇಟ್ಕೊಂಡಿರ್ತಾರೆ. ಆದರೆ ನಂಜುಂಡಸ್ವಾಮಿಯವರ ವ್ಯಕ್ತಿತ್ವ ಹೆಂಗಿತ್ತು ಅಂತಂದರೆ ಅದು ಚಳುವಳಿಗೆ ಹೇಳಿ ಮಾಡಿಸಿದಂಥ ವ್ಯಕ್ತಿತ್ವ. ಈ ರಸ್ತೆ ಮಾಡಿಸೋದು, ಶಾಲೆ ಕಟ್ಟಿಸೋದು ಅಥವಾ ಇನ್ನೇನೋ ಏನು ಟ್ರಾನ್ಸ್ಫರ್ಗಳನ್ನು ಮಾಡಿಸೋ ಅಂಥದ್ದು, ಇದಕ್ಕೆ ಸೀಮಿತವಾದಂಥ ವ್ಯಕ್ತಿತ್ವ ಅವ್ರದ್ದು ಆಗಿರಲಿಲ್ಲ. ಅವ್ರಿಗೆ ಇದ್ದಂಥದ್ದು ಒಂದು ಅಗಾಧವಾದಂಥ ವೈಚಾರಿಕತೆ ಮತ್ತು ಆ ವೈಚಾರಿಕತೆ ಮೇಲೆ ಚಳುವಳಿಯನ್ನು ಆಂದೋಲನವನ್ನು ಕಟ್ಟಬೇಕು ಅನ್ನೋವಂಥ ಒಂದು ತುಡಿತ. ಮತ್ತು ಏನೇ ಬದಲಾವಣೆ ತಂದ್ರೂ ಕೂಡ ಅದು ಆಂದೋಲನದ ಮೂಲಕ ಆಗಬೇಕು ಅನ್ನೋವಂಥ ಒಂದು ಗಾಢವಾದ ನಂಬಿಕೆ. ಈಗ ಅವರು ಆ ವಿಧಾನಸೌಧವನ್ನು ಏನಂತ ಕರಿತಿದ್ರು ಗೊತ್ತಾ? ಕಲ್ಲಿನ ಕಟ್ಟಡ ಅಂತ ಕರೆಯೋರು. ಆ ಕಲ್ಲಿನ ಕಟ್ಟಡದಲ್ಲಿ ಕಾನೂನುಗಳೆಲ್ಲ ಆಗಲ್ಲ, ನಮಗೆ ಬೇಕಾಗಿರೋ ಕಾನೂನನ್ನು ನಾವಿಲ್ಲಿ ಬೀದಿಯಲ್ಲಿ ಮಾಡಬೇಕು, ಅದಾದ ನಂತರ ಕಲ್ಲಿನ ಕಟ್ಟಡ ಕೇಳಿಸ್ಕೊಳತ್ತೆ ಅಂತ. ಸೊ ಆ ಪ್ರಭುತ್ವ ಅನ್ನೋಂಥಕ್ಕೆ ಒಂದು ಬೇರೆಯೇ ವ್ಯಾಖ್ಯಾನ ಕೊಟ್ಟಂಥವ್ರು ಅವರು. ಪ್ರಭುತ್ವ ಅಂತಂದ್ರೆ ಏನು, ಜನರು ಅಂತಂದ್ರೆ ಏನು, ಸರ್ಕಾರ ಅಂದರೆ ಏನು, ನಮ್ಮದೇ ಸರ್ಕಾರ ಅಂತಂದರೆ ಅಲ್ಲಿರುವಂಥ ಅಧಿಕಾರಿಗಳು ಸರ್ಕಾರ ಅಲ್ಲ, ಅಥವಾ ಅಲ್ಲಿ ಕೂತ್ಕೊಳ್ಳೋ ಅಂಥ 224 MLAಗಳಿಗೆ ಸರ್ಕಾರ ಅಲ್ಲ, ಕ್ಯಾಬಿನೆಟ್ ಸರ್ಕಾರ ಅಲ್ಲ. ಜನರು ನಿಜವಾದಂಥ ಸರ್ಕಾರ, ತೀರ್ಮಾನಗಳನ್ನು ತಗೊಳ್ಬೇಕಾಗಿರುವಂಥವ್ರು ಜನರು ಅನ್ನುವಂಥದ್ದು ಅವ್ರಿಗೆ ಅವರ ಗಾಢವಾದಂಥ ನಂಬಿಕೆ ಇತ್ತು. ಸೊ ಅವರು MLA ಆಗಿದ್ದಾಗಲೂ ಕೂಡ ಅದೇ ಸಂದರ್ಭದಲ್ಲಿ ಭಾರತ ಜಾಗತೀಕರಣಕ್ಕೆ ತೆರ್ಕೊಂಡಿತ್ತು. PV ನರಸಿಂಹರಾವ್ ಇದ್ದಂಥ ಕಾಲ, ನ್ಯೂ ಎಕನಾಮಿಕ್ ಪಾಲಿಸಿ ಶುರು ಆದಂಥ ಕಾಲ, ಹೊಸ ಆರ್ಥಿಕ ನೀತಿ ಅಂತ ಹೇಳಿ. ಆಮೇಲೆ GATT WTO ಆದಂಥ ಕಾಲ, ನಮ್ಮ ಕೃಷಿಯಲ್ಲಿ ಬರುವಂಥ ಎಲ್ಲ ಒಳಸುರಿಗಳನ್ನು ಕಂಪನಿಗಳು ತಮ್ಮ ಕಪಿಮುಷ್ಟಿಯಲ್ಲಿ ಹಿಡ್ಕೊಳ್ತಿದ್ದಂಥ ಕಾಲ. ಎಲ್ಲದರ ವಿರುದ್ಧ ಚಳುವಳಿಗಳನ್ನು ರೂಪಿಸ್ಬೇಕಾಗಿತ್ತು ಆಗ. ಇದರ ಅರಿವು ಅವ್ರಿಗಿತ್ತು. ಯಾಕೆಂತಂದರೆ ಅವರು ಇಂಟರ್ನ್ಯಾಷನಲ್ ಲಾ ಓದಂಥವ್ರು, ಕಾನ್ಸ್ಟಿಟ್ಯೂಷನಲ್ ಲಾ ಓದಂಥವ್ರು, ಅವ್ರಿಗೆ ಅರಿವಿತ್ತು. ಆದರೆ ರೈತ ಚಳುವಳಿ ಒಳಗಡೆ ಇದ್ದಂಥವ್ರಿಗೆ ಏನು ಅನ್ನಿಸ್ತಿತ್ತು ಅಂದರೆ, ಇವರು ಬೇರೆ ದೇಶದ್ದೇ ಮಾತಾಡ್ತಾರೆ, ನಮ್ಮ ಬದುಕಿಗೆ ಸಂಬಂಧಪಟ್ಟದ್ದೇನೂ ಮಾತಾಡೋದಿಲ್ಲ, ನಮ್ಮ ಊರಲ್ಲಿರುವಂಥ ಶುಗರ್ ಫ್ಯಾಕ್ಟ್ರಿ ನಮಗೆ ಸರಿಗೆ ಪೇಮೆಂಟ್ ಕೊಡ್ತಾ ಇಲ್ಲ, ಅದನ್ನು ಇವರು ಚಳುವಳಿ ರೂಪಿಸೋದಿಲ್ಲ, ಬೀಜದ ಸ್ವಾಮ್ಯದ ಬಗ್ಗೆ ಮಾತನಾಡ್ತಾರೆ, ಪೇಟೆಂಟ್ ಅಂತ ಏನೋ ಮಾತಾಡ್ತಾರೆ ಅನ್ನೋವಂಥದ್ದು ಆಗ ಜನರಿಗೆ ಅರ್ಥ ಆಗಲಿಲ್ಲ. ಏನು ರ್ಯಾಡಿಕಲ್ ಅಂತ ರೆವಲ್ಯೂಷನರಿ ಅಂತ ಹೇಳ್ಕೊಳ್ಳೋ ಅಂಥ ಕ್ರಾಂತಿಕಾರಿ ಏನು ಜನರಿಗೂ ಕೂಡ ಅವತ್ತು ಅರ್ಥ ಆಗಲಿಲ್ಲ. ಸೊ ಸೋಲನ್ನು ಅನುಭವಿಸೋದಕ್ಕೆ ಬಹುಶಃ ಇದೇ ಕಾರಣ ಅಂತ ನಾನು ಗುರುತಿಸ್ಬೋದು. ಒಂದು ಅಂದಾಜು ಎಷ್ಟು ಅಂತರದ ಮತಗಳಿಂದ ಅವರು ಸೋಲನ್ನು ಅನುಭವಿಸ್ತಾರೆ? ಈಗ ಅದು ಸರಿಯಾಗಿ ನೆನಪಿಲ್ಲ. ಇದಾದ್ಮೇಲೆ ಯಾವ ರೀತಿ ಬೆಳವಣಿಗೆ ಆಗತ್ತೆ? ಮನೆಗೆ ಬಂದ್ರು, ನೀವು ಹೇಳಿದ್ರಿ ನಮ್ಮ ಜೊತೆ ನಗ್ನಗ್ತಾ ಇದ್ರು ಅಂತ ಹೇಳಿ.
ಅದಾದ್ಮೇಲೆ ಅವರ ಬೆಳವಣಿಗೆ ಯಾವ ರೀತಿ ಸಾಕ್ತು? ಯಾಕೆಂದ್ರೆ ಸೋಲನ್ನ ಅನುಭವಿಸಿದಾಗ ಸಾಮಾನ್ಯವಾಗಿ ತಮ್ಮ ಗುರಿಯ ದಿಕ್ಕನ್ನ ಬದಲಿಸಿ ಹೋಗುವಂತದ್ದೇ, ನಮ್ ಜನನೇ ನಮಗ್ ಸಪೋರ್ಟ್ ಮಾಡ್ಲಿಲ್ಲ, ನಾನು ಇಷ್ಟು ಜನರಿಗಾಗಿ ಮಾಡಿದೆ ಅನ್ನುವಂತ ಕಾನ್ಸೆಪ್ಟ್. ಆ ತರದ್ ಏನೂ ಇರ್ಲಿಲ್ಲ. ಆ ಥರದ್ದು ಎಂಥದ್ದು ಇರಲಿಲ್ಲ. ಅವ್ರದ್ದು ಆ ವ್ಯಕ್ತಿತ್ವನೇ ಅಲ್ಲ ಅದು. ಅವ್ರು ಅಷ್ಟೊಂದು ಐ ವುಡ್ ಸೇ ಏನು ಅಷ್ಟು ವೀಕ್ ಪರ್ಸ್ನಾಲಿಟಿ ಅಲ್ಲ ಅದು. ತುಂಬ ಗಟ್ಟಿಯಾದಂಥ ಪರ್ಸ್ನಾಲಿಟಿ. ತಾನು ನಂಬಿದ ವಿಚಾರಗಳಲ್ಲಿ ಏನು ಅದನ್ನು ಯಾರೇ ಬಂದು ಅದನ್ನು ಬದಲಾಯಿಸೋಕ್ಕಾಗ್ತಿರ್ಲಿಲ್ಲ. ಅದು ಅವ್ರ ಸತ್ಯ ಅಂತಂತಂದರೆ, ಉದಾಹರಣೆಗೆ ಮಿಸ್ ವರ್ಲ್ಡ್ ಪೇಜೆಂಟ್ ನಡೀತು ಬೆಂಗಳೂರಿನಲ್ಲಿ, ನೆನಪಿದೆಯಾ? ಆಗ ಜಾಗತೀಕರಣದ ಏನು ಅಮಿತಾಬ್ ಬಚ್ಚನ್ ಕಂಪನಿನೇ ಇಲ್ಲಿ ಆಯೋಜನೆ ಮಾಡಿದೆ, ABCL ಕಂಪನಿ. ಅಷ್ಟೊತ್ತಿಗಾಗಲೇ ನಾವು ಕೆಂಟಕಿ ಫ್ರೈಡ್ ಚಿಕನ್ ವಿರುದ್ಧ ನೇರವಾದಂಥ ದಾಳಿ ಮಾಡಿದ್ವಿ, ಒಂದು ಸಂದೇಶ ಕೊಡೋದಕ್ಕೆ, ಅಹಿಂಸಾತ್ಮಕವಾದಂಥ ದಾಳಿ. ಯಾಕೆಂತಂದರೆ ರೈತ ಚಳವಳಿ ಇವತ್ತಿಗೂ ಕೂಡ ಗಾಂಧಿ ಮತ್ತು ಲೋಹಿಯಾ ಮಾರ್ಗದಲ್ಲೇ ಹೋಗ್ತಾ ಇರುವಂಥದ್ದು. ಸೊ ನಾವು ಎಲ್ಲೂ ಕೂಡ ಹಿಂಸಾತ್ಮಕವಾದಂಥ ಚಳವಳಿಗಳನ್ನು ಮಾಡಿಲ್ಲ. ಬಸ್ಗಳಿಗೆ ಕಲ್ಲು ಹೊಡೆಯೋದಾಗಲಿ, ಇನ್ಯಾರಿಗೋ ಇನ್ನೇನೋ ಬೆಂಕಿ ಹಚ್ಚೋದಾಗಲಿ, ಎಂಥವೂ ನಡೆದಿಲ್ಲ. ಎಷ್ಟೇ ಲಕ್ಷಾಂತರ ಜನ ಸೇರಿದ್ರು ಕೂಡ ಅದು ಶಾಂತಿಯುತವಾಗಿ ನಡೆಯುತ್ತೆ ಪ್ರತಿಭಟನೆಗಳು. ಕಾರ್ಗಿಲ್ ಅನ್ನುವಂಥ ಸೀಡ್ ಕಂಪನಿ ಮೇಲೆ ದಾಳಿ ನಡೆದಿತ್ತು, ಅದು ಕೂಡ ಅಹಿಂಸಾತ್ಮಕವಾಗಿ. ಅಂತಂದರೆ ಅಲ್ಲಿಯ ಏನು ಅವರ ಪೀಠೋಪಕರಣಗಳಿರಬಹುದು ಅಥವಾ ಅವರ ಬೇರೆ ಆಸ್ತಿ ಪಾಸ್ತಿನ ನಾಶ ಮಾಡೋದನ್ನು ಬಿಟ್ಟರೆ ಒಬ್ಬ ವ್ಯಕ್ತಿಗೂ ಕೂಡ ಅಲ್ಲಿಗೆ ಒಂದು ಸಣ್ಣ ಗಾಯ ಕೂಡ ಆಗಿರಲಿಲ್ಲ. ಈ ರೀತಿ ಅಂದರೆ ನಮ್ಮ ಪ್ರತಿರೋಧವನ್ನು ಆ ಮೂಲಕ ತೋರಿಸಿದ್ದು. ಅದೇ ಸಮಯದಲ್ಲಿ ಮಿಸ್ ವರ್ಲ್ಡ್ ಪೇಜೆಂಟ್ ನಡೀತು 96ನೇ ಇಸ್ವಿ ನನಗೆ ನೆನಪಿದೆ. ಆಗ ನಾವಿದನ್ನು ಬೆಂಗಳೂರಿನಲ್ಲಿ ಮಾಡೋದಕ್ಕೆ ಬಿಡೋದಿಲ್ಲ ಅಂಥೇಳಿ ವಿರೋಧ ಮಾಡಿದ್ರು ನಮ್ಮ ತಂದೆ. ಆಗ ಅಂಬರೀಷ್ ಅವರು ಇಲ್ಲಿ ಕರ್ನಾಟಕದ ಉಸ್ತುವಾರಿನ ನೋಡಿಕೊಂಡು ಕೆಲಸ ಮಾಡ್ತಿದ್ದಂಥವ್ರು. ಅಂಬರೀಷ್ ಅವ್ರ ಮನೆಗೆ ಬಂದರು. ನೋಡಿ ಪ್ರೊಫೆಸರ್, ವಿರೋಧ ಮಾಡಬೇಡಿ, ಇದು ಕರ್ನಾಟಕಕ್ಕೆ ಹೆಮ್ಮೆ ವಿಷಯ, ಇಡೀ ಅಂತಾರಾಷ್ಟ್ರೀಯ ಮಟ್ಟದ ಒಂದು ಇವೆಂಟ್ ಇಲ್ಲಿ ಮಾಡ್ತಾ ಇದ್ದಾರೆ, ಹಾಗೆ ಹೀಗೆ ಅಂತ. ಅವಾಗ ನಮ್ಮ ತಂದೆ ಅವರಿಗೆ ಅರ್ಥ ಮಾಡಿಸೋವಂಥ ಪ್ರಯತ್ನ ಪಟ್ಟರು. ನೋಡಿ, ತೃತೀಯ ಜಗತ್ತಿನ ರಾಷ್ಟ್ರಗಳಲ್ಲೇ ಸುಂದರಿಗಳು ಯಾಕೆ ಹುಟ್ಕೋತಿದ್ದಾರೆ ಇದ್ದಕ್ಕಿದ್ದಾಗೆ. ಆಗ್ತಾನೆ ಭಾರತದಲ್ಲಿ ಐಶ್ವರ್ಯ ರೈ ಮಿಸ್ ವರ್ಲ್ಡ್ ಆಗಿದ್ರು. ಆಮೇಲೆ ಬೇರೆ ಬೇರೆ ಸೌತ್ ಈಸ್ಟ್ ಏಷ್ಯನ್ ದೇಶದಲ್ಲಿ ಯಾರೋ ಒಬ್ಬರು ಆಯ್ಕೆ ಆಗಿದ್ರು, ಆಫ್ರಿಕಾದಲ್ಲಿ ಆಯ್ಕೆ ಆಗಿದ್ರು. ತೃತೀಯ ರಾಷ್ಟ್ರಗಳಲ್ಲಿ ಏನು ಜಗತ್ತಿನ ಭೂಪಟದ ಕೆಳಗಡೆ ಇರುವಂಥ ರಾಷ್ಟ್ರಗಳಲ್ಲೇ ಯಾಕೆ ಸುಂದರಿಯರು ಹುಟ್ಕೊಳ್ತಿದ್ದಾರೆ ಇದ್ದಕ್ಕಿದ್ದಾಗೆ. ಇದು ಮೇಲ್ಗಡೆ ಏನು ಬಂಡವಾಳಶಾಹಿಗಳನ್ನು ಇರುವಂಥ ದೇಶಗಳಲ್ಲಿರುವಂಥ ಕಾಸ್ಮೆಟಿಕ್ ಇಂಡಸ್ಟ್ರಿಯ ಒಂದು ಲಾಬಿ ಇದು ಅನ್ನೋವಂಥದ್ದನ್ನೆಲ್ಲ ಅವ್ರಿಗೆ ಅರ್ಥ ಮಾಡಿಸೋ ಪ್ರಯತ್ನ ಪಟ್ಟಿದ್ರು. ಅದಾದಮೇಲೆ ಅವರು, ಇಲ್ಲ ನಾವು ಅಮಿತಾಬ್ ಬಚ್ಚನ್ ಅವ್ರನ್ನೇ ಕರ್ಕೊಂಬರ್ತೀವಿ ನಿಮ್ಮ ಮನೆಗೆ ಅಂತಂದರು. ಆಗ ನಮ್ಮ ತಂದೆ ತುಂಬ ತಮಾಷೆಯಾಗಿ ಮತ್ತು ಒಂದು ವ್ಯಂಗ್ಯವಾಗಿ, ಅಮಿತಾಬ್ ಬಚ್ಚನ್ಗೆ ನಮ್ಮ ಮನೆ ಬಾಗಿಲು ತುಂಬ ಕುಳ್ಳ ಆಗುತ್ತಪ್ಪ ಅಂತಂದರು, ನುಗ್ಗಕ್ಕಾಗಲ್ಲ ಅಂತ. ಅದಾದಮೇಲೆ ಅದು ಹೋರಾಟ ನಡೀತು. ಆಮೇಲೆ ಏನೋ ಇವೆಂಟ್ ನಡೀತಾವಾಗ. ಬಟ್ ಅದ್ರ ನಡುವೆನೂ ಕೂಡ ಅನೇಕ ರೈತ ಚಳವಳಿ, ಮಹಿಳಾ ಚಳವಳಿಗಳು, ಅನೇಕ ಸಂಘಟನೆಗಳು ಹೋರಾಟ ಮಾಡಿದ್ರು ಆಗ. ಈ ನಡುವೆ ನಿಮ್ಮ ತಂದೆ ಕೃಷಿ ಮಾಡ್ತಾ ಇದ್ರ? ಹೌದು, ನಂಜನಗೂಡಲ್ಲಿ ನಮ್ಮ ಜಮೀನಿತ್ತು, ಅರ್ತಲೆ ಅನ್ನೋ ಗ್ರಾಮದಲ್ಲಿ. ಅಲ್ಲಿ ಒಂದು ತೋಟ ಮಾಡಿದರು. ಚಳವಳಿ ಶುರು ಆಗೋಕ್ಕಿಂತ ಮುಂಚೆನೇ ಒಂದು ತೋಟ ಮಾಡಿದರು, ತೆಂಗು ಮಾವು ಎಲ್ಲ ಹಾಕಿದರು. ಆ ತೋಟ ಇತ್ತು ನಮ್ಮದು. ಆದರೆ ಸಂಪೂರ್ಣ ಕೃಷಿಯಲ್ಲಿ ತೊಡಗಿಸ್ಕೊಳಕ್ಕೆ ಆಗ್ತಿರ್ಲಿಲ್ಲ. ಹಾಗಾಗಿ ಅಲ್ಲಿ ಸ್ಥಳೀಯರ ಸಹಾಯ ತಗೊಂಡು ಅಲ್ಲಿ ಕೃಷಿ ಚಟುವಟಿಕೆ ಮುಂದುವರೆದಿತ್ತು. ಆದರೆ ಈಗ ಅಷ್ಟೊತ್ತಿಗಾಗಲೇ ರೈತ ಚಳವಳಿ ಕೆಲಸ ವಿಪರೀತ ಆಗೋಗಿತ್ತು. ಅವರು ಪ್ರೊಫೆಸರ್ ಆಗೂ ಕೂಡ 87ರಲ್ಲಿ ಅವರು ರಾಜೀನಾಮೆ ಕೊಟ್ಬಿಟ್ರು. ಅದಾದಮೇಲೆ ಅವರು ಕಾಲೇಜಲ್ಲಿ ಟೀಚ್ ಮಾಡೋದು ಕೂಡ ಬಿಟ್ಬಿಟ್ಟಿದ್ರು. ಸಂಪೂರ್ಣವಾಗಿ ಚಳುವಳಿನೇ ಭಾಗಿಯಾಗಿದ್ರು. ಹೌದು. ಅವಾಗ ಚಳುವಳಿ ಅಂತ ಹೇಳಿದ್ರೆ ಪ್ರತಿಭಟನೆ ಎಲ್ಲ ಮಾಡಬೇಕಾದ್ರೆ ಪೊಲೀಸ್ ಅವ್ರದ್ದು ಲಾಠಿ ಚಾರ್ಜು, ಗಲಾಟೆಗಳಾಗ್ತಾ ಇರುತ್ತೆ. ಆ ಥರ ಸಿಚುವೇಶನ್ ನಡೆದಿದೆ ಅಂತ? ಅಯ್ಯೋ, ಬೇಕಾದಷ್ಟು ಸರಿ. ಮಂಗಳೂರಿಂದ ಕಾರವಾರ ಜೈಲಿಗೆ ರವಾನೆ ಮಾಡುವಾಗ ಡ್ರೈವರಿಗೆ ಚೆನ್ನಾಗಿ ಕುಡಿಸ್ಬಿಟ್ಟು ಘಾಟ್ ಸೆಕ್ಷನ್ನಲ್ಲಿ ಏನು ಹೋಗುವಾಗ ಅಲ್ಲಿಂದ ಏನೋ ಒಂದು ಅನಾಹುತ ಆಗಿ ಇವರೆಲ್ಲರೂ
ಮುಗಿಸ್ಬಿಡೋ ಅಂತ ಒಂದು ಪ್ಲ್ಯಾನ್ ಕೂಡ ಆವತ್ತಿನ ಸರ್ಕಾರಕ್ಕಿತ್ತು ಅನ್ನುವಂಥದ್ದು ಇವತ್ತಿಗೂ ಅನೇಕ ಹಿರಿಯರು ಹೇಳ್ತಾರೆ. ಈ ಅರಸೀಕೆರೆಯಲ್ಲಿ ಒಬ್ಬ ಭ್ರಷ್ಟ ಅಧಿಕಾರಿಗೆ ಕಪಾಳ ಕೊಡದ್ಬಿಟ್ಟಿದ್ರು. ಅವನ ಆಫೀಸಲ್ಲಿ ಇತ್ಕೊಂಡು ನಾನು ಇಲ್ಲ ಅಂತ ಸುಳ್ಳು ಹೇಳಿ ತಪ್ಪಿಸ್ಕೊಳ್ಳೋಕೆ ಪ್ರಯತ್ನ ಮಾಡಿದ್ದ. ಸೊ ದೀಪ ಹಚ್ಚುವಂಥದ್ದು ಒಂದು ಸಲಕರಣೆ ನಮ್ಮ ಮನೆಗೆ ಬಂದಿದ್ದು ಆವತ್ತೇ. ವೇಟರ್ಗಳು ಬಂದು ಸುತ್ತುವರೆದು ನಿಂತರಂತೆ ನಮ್ಮ ತಂದೆಗೆ. ನಮ್ಮ ತಂದೆ, ನಮ್ಮ ತಾಯಿ, ನನ್ನ ತಮ್ಮ ಬಹುಶಃ ಇನ್ನೂ ಹೊಟ್ಟೆಲಿದ್ದ. ನಾನು 2 ವರ್ಷದ ಮಗು, 2 ವರ್ಷಕ್ಕಿಂತ ಚಿಕ್ಕವಳು. ಆವಾಗ ಅಂದ್ರಂತೆ, ಸರ್ ಇನ್ನು ಮುಂದೆ ಇಲ್ಲಿಗೆ ಬರೋಕ್ಕೆ ಹೋಗಬೇಡಿ ಅಂತ ವೇಟರ್ಗಳು. ಯಾಕೆ ಅಂತಂದರೆ ಬೇರೆ ಇನ್ನೊಂದು ಟೇಬಲಲ್ಲಿ ಆವತ್ತಿನ ಮಾಫಿಯಾ ಅಂಡರ್ವರ್ಲ್ಡ್ ಡಾನ್ಗಳು ಎಲ್ಲರೂ ಕೂತಿದ್ದು ಚರ್ಚೆ ಮಾಡ್ತಿದ್ರಂತೆ. ಇವತ್ತು ಬಿಟ್ಬಿಡೋಣ, ಇವತ್ತು ಫ್ಯಾಮ್ಲಿ ಜೊತೆಗೆ ಬಂದಿದ್ದಾನೆ, ಇವತ್ತು ಬಿಟ್ಬಿಡೋಣ ಅನ್ನೋವಂಥ ಚರ್ಚೆ ನಡೀತಿದ್ದು ವೇಟರ್ಗಳ ಕಿವಿಗೆ ಬಿದ್ದು ಆ ವೇಟರ್ಗಳು ಬಂದು ನಮ್ಮ ತಂದೆಗೆ ಹೇಳಿದರು. ಆಗ ನಮ್ಮನ್ನು ಆಳುತ್ತಿದ್ದಂತಹ ಸರ್ಕಾರಗಳಿಗೂ ಮತ್ತು ರೈತರಿಗೂ ಮುಖಾಮುಖಿ ಘರ್ಷಣೆ, ಏನು ಅವ್ರು ಮಾಡುವಂಥ ಕಾನೂನುಗಳನ್ನು ಸುಡ್ತಿದ್ದಂತಹ ಚಳುವಳಿ ಮತ್ತು ಅಸಹಕಾರ ಚಳುವಳಿ, ಗಾಂಧಿ ಕೊಟ್ಟಂಥ ಅಸಹಕಾರ ಚಳುವಳಿಯ ಒಂದು ಪರಿಕಲ್ಪನೆ ಇತ್ತು. ಅದನ್ನು ಯಥಾವತ್ತಾಗಿ ಭೂಮಿಗೆ ಇಳಿಸ್ತಂಥದ್ದು ಕರ್ನಾಟಕದ ರೈತ ಚಳುವಳಿ ಮತ್ತು ಕರ ನಿರಾಕರಣೆ ಚಳುವಳಿ, ಮರು ಜಪ್ತಿ ಚಳುವಳಿ. ಜಪ್ತಿ ಬಗ್ಗೆ ಆಗಲೇ ಹೇಳ್ತಿದ್ದೆ. ಅಂಥ ಸಂದರ್ಭದಲ್ಲಿ ನೇರ ಕಾರ್ಯಕ್ರಮದಲ್ಲಿ ನಂಬಿಕೆ ಇಟ್ಟಂಥ ರೈತ ಚಳುವಳಿ ಮರು ಜಪ್ತಿ ಕಾರ್ಯಕ್ರಮವನ್ನು ಹಾಕ್ಕೊಳ್ತು. ಏನು ಯಾರ ಮನೆಯಿಂದ ಸಾಮಾನುಗಳು ಜಪ್ತಿಯಾಗಿರ್ತಾವೋ ಆ ರೈತನ ಮತ್ತು ಆ ರೈತ ಕುಟುಂಬವನ್ನು ಕರ್ಕೊಂಡು ಹೋಗಿ ಎಲ್ಲಿ ಅವರು ವೇರ್ ಹೌಸಲ್ಲಿ ಇಟ್ಟಿರ್ತಾರೋ ಆ ಬೀಗ ಹೊಡೆದು ಏನೇನು ಸಾಮಾನು ತೊಗೊಂಡಿರ್ತಾರೆ ಆ ಸಾಮಾನು ಎಲ್ಲವನ್ನೂ ಕೂಡ ರೈತ ಮತ್ತು ರೈತನ ಕುಟುಂಬನ ಅದ್ರ ಎತ್ತಿನ ಗಾಡಿ ಮೇಲೆ ಅವ್ರನ್ನೂ ಕೂಡಿಸ್ಕೊಂಡು ಊರು ಒಳಗೆ ಪುನಃ ಪ್ರವೇಶ ಮಾಡಿ ಆ ಮನೆಯನ್ನು ಪುನಃ ಅದನ್ನು ಜೋಡಿಸೋದ್ರ ಮೂಲಕ ಮರುಜಪ್ತಿ ಚಳುವಳಿ ಶುರು ಆಯಿತು. ಆಗ ಏನು ಕಳ್ಕೊಂಡಂತಹ ಮಾನ ಮರ್ಯಾದೆಯನ್ನು ಪುನಃ ಕಟ್ಕೊಡೋ ಅಂಥ ಕೆಲಸಗಳು ಶುರುವಾದವು ರೈತ ಚಳುವಳಿ ಮೂಲಕ. ಇಂಥ ಸಂದರ್ಭಗಳಲ್ಲಿ ಅನೇಕ ಬಾರಿ ಅರೆಸ್ಟ್ ಆಗಿದ್ದಿದೆ. ಜೈಲಿಂದ ಜೈಲಿಗೆ ಅವರನ್ನು ರವಾನೆ ಮಾಡುವಾಗ, ಚಿಕ್ಕಮಗಳೂರಿಂದ ಕಾರವಾರ ಜೈಲಿಗೆ ರವಾನೆ ಮಾಡುವಾಗ ಡ್ರೈವರಿಗೆ ಚೆನ್ನಾಗಿ ಕುಡಿಸ್ಬಿಟ್ಟು ಘಾಟ್ ಸೆಕ್ಷನ್ನಲ್ಲಿ ಹೋಗುವಾಗ ಅಲ್ಲಿಂದ ಏನೋ ಒಂದು ಅನಾಹುತ ಆಗಿ ಇವರೆಲ್ಲರೂ ಮುಗಿಸ್ಬಿಡೋ ಅಂತ ಒಂದು ಪ್ಲ್ಯಾನ್ ಕೂಡ ಆವತ್ತಿನ ಸರ್ಕಾರಕ್ಕಿತ್ತು ಅನ್ನುವಂಥದ್ದು ಇವತ್ತಿಗೂ ಅನೇಕ ಹಿರಿಯರು ಹೇಳ್ತಾರೆ ನಮ್ಮ ಮುಂದೆ. ಅದನ್ನು ಕಣ್ಣಾರೆ ಕಂಡಂಥವ್ರು, ಆ ವ್ಯಾನಲ್ಲಿ ಪ್ರಯಾಣ ಮಾಡಿದಂಥವ್ರು ಪ್ರೊಫೆಸರ್ ರವಿವರ್ಮ ಕುಮಾರ್ ಅಂಥವ್ರು ಇವತ್ತಿಗೂ ಕೂಡ ನಮ್ಮ ನಡುವೆ ಇದ್ದಾರೆ. KT ಗಂಗಾಧರ್ ಅಂತ ಹೇಳಿ ಹಿರಿಯ ರೈತ ಮುಖಂಡರು ಶಿವಮೊಗ್ಗದಲ್ಲಿ ಇವತ್ತಿಗೂ ನಮ್ಮ ಜೊತೆಗಿದ್ದಾರೆ. ಅವರೆಲ್ಲರೂ ಕೂಡ ಆವತ್ತಿನ ಆ ಸಂದರ್ಭವನ್ನು ಕಣ್ಣಾರೆ ಕಂಡಂಥವ್ರು. ನಾವೆಲ್ಲ, ನಮ್ಮ ತಾಯಿ ತುಂಬ ಹೇಳೋರು. ನಮ್ಮ ತಂದೆ ಪಾಠ ಮಾಡಿ ಆದಮೇಲೆ ಒಂದು ಪಕ್ಕದಲ್ಲಿ ಒಂದು ರೆಸ್ಟೋರೆಂಟ್ಗೆ ಊಟಕ್ಕೆ ಹೋಗೋರು ಅಂಥೇಳಿ. ಆವಾಗ ಒಂದು ದಿವಸ ಒಂದಷ್ಟು ಜನ ವೇಟರ್ಗಳು ಬಂದು ಸುತ್ತುವರೆದು ನಿಂತರಂತೆ ನಮ್ಮ ತಂದೆಗೆ. ನಮ್ಮ ತಂದೆ, ನಮ್ಮ ತಾಯಿ, ನನ್ನ ತಮ್ಮ ಬಹುಶಃ ಇನ್ನೂ ಹೊಟ್ಟೆಲಿದ್ದ. ನಾನು 2 ವರ್ಷದ ಮಗು, 2 ವರ್ಷಕ್ಕಿಂತ ಚಿಕ್ಕವಳು. ಆವಾಗ ಅಂದ್ರಂತೆ, ಸರ್ ಇನ್ನು ಮುಂದೆ ಇಲ್ಲಿಗೆ ಬರೋಕ್ಕೆ ಹೋಗಬೇಡಿ ಅಂತ ವೇಟರ್ಗಳು. ಯಾಕೆ ಅಂತಂದರೆ ಬೇರೆ ಇನ್ನೊಂದು ಟೇಬಲಲ್ಲಿ ಆವತ್ತಿನ ಮಾಫಿಯಾ ಅಂಡರ್ವರ್ಲ್ಡ್ ಡಾನ್ಗಳು ಎಲ್ಲರೂ ಕೂತಿದ್ದು ಚರ್ಚೆ ಮಾಡ್ತಿದ್ರಂತೆ. ಇವತ್ತು ಬಿಟ್ಬಿಡೋಣ, ಇವತ್ತು ಫ್ಯಾಮ್ಲಿ ಜೊತೆಗೆ ಬಂದಿದ್ದಾನೆ, ಇವತ್ತು ಬಿಟ್ಬಿಡೋಣ ಅನ್ನೋವಂಥ ಚರ್ಚೆ ನಡೀತಿದ್ದು ವೇಟರ್ಗಳ ಕಿವಿಗೆ ಬಿದ್ದು ಆ ವೇಟರ್ಗಳು ಬಂದು ನಮ್ಮ ತಂದೆಗೆ ಹೇಳಿದರು. ಆಮೇಲೆ ಪ್ರಿಯ ವೀಕ್ಷಕರೇ, ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ, ಸಾಹಿತ್ಯ, ಸಂಸ್ಕೃತಿ, ಜನಜೀವನ, ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದ್ಯಾ? ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ನಮ್ಮೊಂದಿಗೆ ಜೊತೆಯಾಗಿ. ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ. ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ. ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ. ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ, ಸ್ಫೂರ್ತಿ ಕೂಡ. ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ. ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ.